Hello everyone. Today we are going to discuss about the flooring and wall tiles. So first of all, we have to know about the meaning of tile. So tiles ಅಂತ ಹೇಳಿದ್ರೆ ಏನು ಅನ್ನೋದನ್ನ let us see. The tiles may be defined as a thin slab of brick which are burnt in kiln. Okay, so thin slab of brick ಏನಿರ್ತದೆ ಅದನ್ನು ನಾವು ಟೈಲ್ಸ್ ಅಂತ ಕರಿತೇವೆ. ಇದನ್ನು kiln we are going to burn. So they are thinner than bricks. Okay, so bricks ಗಳಿಗಿಂತ ಇವು ಕಡಿಮೆ thickness ಇರ್ತವೆ, and hence they should be carefully handled to avoid any damage to them. So tiles ಗಳ thickness ಕಡಿಮೆ ಇರೋದ್ರಿಂದಾಗಿ ಸೊ ಅವುಗಳನ್ನ ಹ್ಯಾಂಡಲ್ ಮಾಡುವಾಗ we have to handle with much care. ಸೊ ಟೈಲ್ಸ್ಗಳಲ್ಲಿ ಮೇಜರ್ ಆಗಿ ಎರಡು ಥರದ ಟೈಲ್ಸ್ಗಳನ್ನ ನಾವು ನೋಡಬಹುದು. So the tiles are classified into two types. First one is called as common tile and second one is called as encaustic tiles. ಸೊ ಕಾಮನ್ ಟೈಲ್ಸ್ ಅಂತಂದರೆ ಯಾವುದು ಅಂತಂದರೆ ನಾರ್ಮಲ್ ಆಗಿ ನಾವು ಪೇವಿಂಗ್, ಫ್ಲೋರಿಂಗ್ ಮತ್ತು ರೂಫಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಕ್ಕಂಥ ಟೈಲ್ಸ್ಗಳಿಗೆ ಕಾಮನ್ ಟೈಲ್ಸ್ ಅಂತ ಕರಿತೇವೆ. ಎನ್ಕಾಸ್ಟಿಕ್ ಟೈಲ್ಸ್ ಅಂತ ಹೇಳಿದ್ರೆ ಏನಂದರೆ ದೀಸ್ ಟೈಲ್ಸ್ ಆರ್ ಯೂಸ್ ಫಾರ್ ಡೆಕೋರೇಟಿವ್ ಪರ್ಪಸ್. ಓಕೆ, ಸೊ ಡೆಕೋರೇಟಿವ್ ಪರ್ಪಸ್ಗಾಗಿ ಯೂಸ್ ಮಾಡ್ತಕ್ಕಂಥದ್ದು ವಾಲ್ ಮತ್ತು ಫ್ಲೋರ್ ಮತ್ತು ಸೀಲಿಂಗ್ಗಳಲ್ಲಿ ಆ್ಯಂಡ್ ರೂಫ್ಗಳಲ್ಲಿ ಕೂಡ ಯೂಸ್ ಮಾಡ್ತೇವೆ. ಆ ಥರದ ಟೈಲ್ಗಳಿಗೆ ನಾವು ಎನ್ಕಾಸ್ಟಿಕ್ ಟೈಲ್ಸ್ ಅಂತ ಕರಿತೇವೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾಮನ್ ಟೈಲ್. ಓಕೆ, ಸೊ ಕಾಮನ್ ಟೈಲನ್ನು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಸೊ ಆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಲ್ಲಿ ಏನೆಲ್ಲ ಇನ್ವಾಲ್ವ್ ಆಗಿದೆ ಅನ್ನೋದನ್ನ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಫಸ್ಟ್ ಪ್ರಿಪ್ರೇಷನ್ ಆಫ್ ಕ್ಲೇ ಮಾಡಬೇಕು. ಸೊ ದೆನ್ ವಿ ಹ್ಯಾವ್ ಟು ಹ್ಯಾವ್ ಅ ಮೌಲ್ಡಿಂಗ್, ದೆನ್ ಡ್ರೈಯಿಂಗ್ ಆ್ಯಂಡ್ ಬರ್ನಿಂಗ್. ಸೊ ಈ 4 ಸ್ಟೇಜಸ್ಗಳಲ್ಲಿ ಏನಾಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಟೈಲ್ ನಡೆಯುತ್ತೆ. ಸೊ ಒನ್ ಬೈ ಒನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಡಿಫ್ರೆಂಟ್ ಮೆಥಡ್ಸ್ ಆರ್ ಡಿಫ್ರೆಂಟ್ ಪ್ರೊಸೆಸಸ್ ದಟ್ ಆರ್ ಗೋಯಿಂಗ್ ಟು ಟೇಕ್. So preparation of clay. So clay is a major raw material used in the preparation of tiles or manufacturing of tiles. So selected clay ಏನಿದೆ ಅದನ್ನ ನಾವು we have to take it which is free from impurities such as grit, pebbles, etc. ಓಕೆ, ಯಾವುದೇ ಥರದ ಇಂಪ್ಯೂರಿಟೀಸ್ ಇಲ್ಲದೆ ಇರೋ ಥರ ಕ್ಲೇನ ಏನು ಮಾಡಬೇಕು, we have to select it. ಆಮೇಲೆ ಕ್ಲೇನ ಕನ್ವರ್ಟ್ ಮಾಡಬೇಕು, ಫೈನ್ ಪೌಡರ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಪಗ್ ಮಿಲ್ಗಳಲ್ಲಿ ಅದನ್ನ we are going to powder it. ಸೊ ಲಾರ್ಜ್ ಕ್ವಾಂಟಿಟಿ ಆಫ್ ಪ್ಯೂರ್ ವಾಟರ್ ಏನಿದೆ ಅದನ್ನ ನಾವು ಈ ಕ್ಲೇಗೆ ಆ್ಯಡ್ ಮಾಡ್ತೇವೆ. ಸೊ ಈ ಪೌಡರ್ಡ್ ಕ್ಲೇನ ಏನು ಮಾಡ್ತೇವೆ, ವಾಟರ್ನ ಜೊತೆಗೆ ಮಿಕ್ಸಪ್ ಮಾಡಿಬಿಟ್ಟು ಸರಿಯಾಗಿ ಅದನ್ನು ಮಿಕ್ಸ್ ಮಾಡ್ತಾ ಬರ್ತೇವೆ. ಸೊ ಮಿಕ್ಸ್ ಏನು ಮಾಡಿದ್ದೇವೆ ಅದನ್ನು ಒಂದು ಟ್ಯಾಂಕಲ್ಲಿ ಹಾಗೆ ಸ್ಟಾಗ್ನೆಂಟ್ ಆಗಿ ಇರೋದಕ್ಕೆ ಬಿಡ್ತೇವೆ. ಸೊ ಫಸ್ಟ್ ಏನಾಗುತ್ತೆ, ಕೋರ್ಸರ್ ಪಾರ್ಟಿಕಲ್ ಏನಿರ್ತವೆ ಅವೆಲ್ಲ ಬಾಟಮಿಗೆ ಸೆಟಲ್ಮೆಂಟ್ ಆಗುತ್ತೆ. ಫೈನ್ ಪಾರ್ಟಿಕಲ್ ಏನಿರ್ತವೆ ಅವು ಏನಾಗ್ತವೆ ಅಂತಂದರೆ ಬೇರೆ ಟ್ಯಾಂಕಿಗೆ ಅದನ್ನ ತಗೋತೇವೆ. ದೆನ್ ವಾಟರ್ ಈಸ್ ಅಲೌಡ್ ಟು ಡ್ರೈ ಆಫ್. ಓಕೆ, ಸೊ ಕೋರ್ಸರ್ ಪಾರ್ಟಿಕಲ್ಗಳ ಸೆಟ್ಲ್ಮೆಂಟ್ ಆದಮೇಲೆ ಟಾಪಲ್ಲಿ ಉಳಿತಕ್ಕಂಥ ಫೈನರ್ ಪಾರ್ಟಿಕಲ್ಗಳನ್ನ ನಾವು ಇನ್ನೊಂದು ಟ್ಯಾಂಕಿಗೆ ವಿಲ್ ಶಿಫ್ಟ್ ಇಟ್. ಸೊ ದೆನ್ ವಾಟರ್ ಏನಿರ್ತದೆ ಆ ಟ್ಯಾಂಕಲ್ಲಿ ಅದನ್ನು ಡ್ರೈ ಆಗಲಿಕ್ಕೆ ಬಿಡ್ತೇವೆ. ಸೊ ಕೊನೆಯದಾಗಿ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ, ನಮಗೆ ವೆರಿ ಫೈನ್ ಪೌಡರ್ ಆಫ್ ಕ್ಲೇ ಏನು ಉಳಿಯುತ್ತೆ ಅದನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಟೈಲಲ್ಲಿ ಬಳಕೆ ಮಾಡ್ತೇವೆ. ಸೊ ಟು ಮೇಕ್ ದಿ ಟೈಲ್ಸ್ ಹಾರ್ಡ್ ಆ್ಯಂಡ್ ಇಂಪರ್ವಿಯಸ್ ಎ ಮಿಕ್ಸ್ಚರ್ ಆಫ್ ಗ್ರೌಂಡ್ ಗ್ಲಾಸ್ ಆ್ಯಂಡ್ ಪಾಟರಿ ವೇರ್ ಮೇ ಬಿ ಆ್ಯಡೆಡ್ ಟು ಇನ್ ಎ ರಿಕ್ವೈರ್ಡ್ ಕ್ವಾಂಟಿಟಿ. ಸೊ ಹಾರ್ಡ್ನೆಸ್ನ ನಾವು ಆ್ಯಡಪ್ ಮಾಡಲಿಕ್ಕೆ ಅಥವಾ ಹಾರ್ಡ್ನೆಸ್ನ ಪ್ರೊವೈಡ್ ಮಾಡಲಿಕ್ಕೆ ಟೈಲ್ಸ್ಗೆ ಏನು ಮಾಡ್ಬೋದು, ಗ್ಲಾಸ್ ಅಥವಾ ಪಾಟ್ರಿ ವೇರ್ ಅಂತ ಕರಿತೇವೆ. ಸೊ ಪಾಟ್ರಿ ಅಂತಂದರೆ ಮಡಿಕೆಗಳೇನು ಸಿಗ್ತವೆ ಆ ಇದನ್ನು ಏನು ಮಾಡ್ಬೋದು, ವಿ ಕ್ಯಾನ್ ಆ್ಯಡ್ ಇಟ್ ಟು ದಿ ಕ್ಲೇ ಪ್ರಾಡಕ್ಟ್. ಸೊ ಮೌಲ್ಡಿಂಗ್. ಸೊ ದ ಕ್ಲೇ ಏನು ಈಗ ಪ್ರಿಪ್ರೇಷನ್ ಮಾಡಿದ್ದೇವೆ ಫೈನ್ ಕ್ಲೇನ ಮೌಲ್ಡ್ಸ್ಗಳಲ್ಲಿ ನಾವು ಪ್ಲೇಸ್ ಮಾಡಬೇಕು. ನಮಗೆ ಯಾವ ಪ್ಯಾಟರ್ನ್ ಮತ್ತು ಶೇಪ್ ಬೇಕೋ ಆ ಶೇಪಲ್ಲಿ ವಿ ಆರ್ ಗೋಯಿಂಗ್ ಟು ಪ್ಲೇಸ್ ದಿ ಮೌಲ್ಡ್ಸ್. ಓಕೆ, ಸೊ ಮೌಲ್ಡಲ್ಲಿ ಅದನ್ನ ಪ್ಲೇಸ್ ಮಾಡ್ತೇವೆ. ಮೌಲ್ಡಿಂಗ್ ಮೇ ಬಿ ಐದರ್ ವುಡನ್ ಮೌಲ್ಡ್, ಓಕೆ, ವುಡನ್ ಮೌಲ್ಡ್ದಾಗಿರ್ಬೋದು, ಆರ್ ಇಟ್ ಮೇ ಬಿ ಬೈ ಮೀನ್ಸ್ ಆಫ್ ಅ ಮೆಕ್ಯಾನಿಕಲ್ ಮೀನ್ಸ್ ಆರ್ ಪಾಟರ್ಸ್ ವೀಲ್ ಅಂತ ಕರಿತೇವೆ. ಪಾಟರ್ಸ್ ವೀಲ್ ಅಂತಾರೆ ಪಾಟರ್ ಏನು ವೀಲ್ನ ಯೂಸ್ ಮಾಡ್ತಾನೆ ಅದೇ ಮೆಥಡಲ್ಲಿ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದಿ ಟೈಲ್ಸ್. ದ ವುಡನ್ ಮೌಲ್ಡ್ ಶುಡ್ ಬಿ ಪ್ರಿಪೇರ್ಡ್ ಫ್ರಮ್ ವೆಲ್ ಸೀಸನ್ ಟಿಂಬರ್. ಸೊ ಏನು ಮೌಲ್ಡನ್ನ ಯೂಸ್ ಮಾಡ್ತೀವಿ ಅದು ವೆಲ್ ಸೀಸನ್ಡ್ ವುಡ್ಡಿಂದ ಮಾಡಿರ್ತಕ್ಕಂಥದ್ದಾಗಿರಬೇಕಾಗ್ತದೆ. ದ ಕ್ಲೇ ಈಸ್ ಪ್ರೆಸ್ಡ್ ಇನ್ ಟು ಸಚ್ ಮೌಲ್ಡ್ಸ್. ಓಕೆ, ಸೊ ಕ್ಲೇನ ಏನು ಮಾಡ್ತೀವಿ ಆ ಮೌಲ್ಡ್ಗಳಲ್ಲಿ ಪ್ರೆಸ್ ಮಾಡ್ತೇವೆ and the tiles are ready for drying when the clay is taken out of the mold. Okay, so clay ಏನು ಮಾಡ್ತೇವೆ ನಾವು ಆ ಮೌಲ್ಡ್ ಸೂಟಬಲ್ ಸೈಜ್ ಮತ್ತು ಶೇಪಿನ ಮೌಲ್ಡ್ಗಳಲ್ಲಿ ಪ್ಲೇಸ್ ಮಾಡ್ತೇವೆ. ಆ ಮೌಲ್ಡಿಂದ ಹೊರಗಡೆ ತೆಗೆದಾದಮೇಲೆ ಅದನ್ನು ಡ್ರೈ ಮಾಡಬೇಕಾಗ್ತದೆ. The tiles which do not have uniform section throughout their length are molded with help of wooden molds. Okay, so ಯೂನಿಫಾರ್ಮ್ ಆಗಿ ಥಿಕ್ನೆಸ್ ಇಲ್ಲದೆ ಹೋದರೆ ಆವಾಗ ವುಡನ್ ಮೌಲ್ಡ್ಸ್ಗಳನ್ನ ಯೂಸ್ ಮಾಡಿ ನಾವೇನು ಮಾಡ್ತೇವೆ ಟೈಲ್ಸ್ಗಳನ್ನ ವಿ ಆರ್ ಗೋಯಿಂಗ್ ಟು ಕಾಸ್ಟ್. ಮಷಿನ್ ಮೌಲ್ಡಿಂಗಲ್ಲಿ ಏನು ಮಾಡ್ತೇವೆ ಅಂತಂದರೆ ಪ್ರೆಸ್ಡ್ ಇನ್ ಟು ಸಚ್ ಮೆಷಿನ್ಸ್ ಟು ಗೆಟ್ ಟೈಲ್ಸ್ ಆಫ್ ಡಿಸೈರ್ಡ್ ಸೆಕ್ಷನ್ ಆ್ಯಂಡ್ ಶೇಪ್. ಸೊ ಮೆಷಿನ್ ಮೌಲ್ಡ್ಗಳಲ್ಲಿ ರೆಡಿಲಿ ಅವೈಲೇಬಲ್ ಮೌಲ್ಡ್ ಇರ್ತವೆ. ಆ ಮೌಲ್ಡ್ ಒಳಗಡೆ ನಾವೇನು ಮಾಡ್ತೇವೆ ಆ ಕ್ಲೇ ಪ್ರಾಡಕ್ಟನ್ನು ಅಥವಾ ಕ್ಲೇ ರಾ ಮೆಟೀರಿಯಲ್ನ ಏನು ಮಾಡ್ತೇವೆ ಫಿಲ್ ಮಾಡ್ತೇವೆ. ದಿಸ್ ಮೆಥಡ್ ಆಫ್ ಮೌಲ್ಡಿಂಗ್ ಈಸ್ ಅಡಾಪ್ಟೆಡ್ ಫಾರ್ ಟೈಲ್ಸ್ ಹ್ಯಾವಿಂಗ್ ಯೂನಿಫಾರ್ಮ್ ಸೆಕ್ಷನ್ ಥ್ರೂ ಔಟ್ ದೇರ್ ಲೆಂತ್. ಓಕೆ, ಏನು ಸೇಮ್ ಕ್ರಾಸ್ ಸೆಕ್ಷನ್ ಇರ್ತಕ್ಕಂಥ ಟೈಲ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಮಷಿನ್ ಮೌಲ್ಡಿಂಗ್.
ಸೊ ಮೋಲ್ಡಿಂಗ್ ಎಲ್ಲ ಮಾಡಿ ಆದಮೇಲೆ ವೈರ್ ಕಟ್ ಮಾಡ್ತೇವೆ, ಅಥವಾ ಟೈಲ್ಸನ್ನು ಬೇಕಾದಷ್ಟು ಲೆಂತ್ಗೆ ಕಟ್ ಮಾಡಲಿಕ್ಕೆ ವೈರ್ ಕಟ್ ಮೆಥಡನ್ನು ಯೂಸ್ ಮಾಡಿ ನಾವೇನು ಮಾಡ್ತೇವೆ, ವಿ ಆರ್ ಗೋಯಿಂಗ್ ಟು ಹ್ಯಾವ್ ದಿ ಡಿಫ್ರೆಂಟ್ ಸೈಜ್ ಆ್ಯಂಡ್ ಶೇಪ್ಡ್ ಟೈಲ್ಸ್. ಸೊ ಪಾಟರ್ ವೀಲ್ ಮೆಥಡಲ್ಲಿ ಏನು ಮಾಡ್ತೇವೆ ಅಂತಂದರೆ, ಪಾಟರ್ ಏನು ಪಾಟನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಅದೇ ಕಾನ್ಸೆಪ್ಟನ್ನ ಯೂಸ್ ಮಾಡ್ಕೊಂಡು ಅರ್ಧನ್ವೇರ್ ವೆಸಲ್ಸ್ಗಳನ್ನ ಏನು ಮಾಡ್ತಾರೆ ಆ ಮೆಥಡನ್ನೇ ಫಾಲೋ ಮಾಡಿ ನಾವು ಟೈಲ್ಸ್ಗಳನ್ನ ವಿ ಆರ್ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರ್. ಸೊ ಒನ್ಸ್ ದ ಟೈಲ್ಸ್ ಆರ್ ಡಿಮೋಲ್ಡೆಡ್ ಅಥವಾ ಮೌಲ್ಡಿಂದ ಅದನ್ನ ಹೊರಗಡೆ ತೆಗೆದಾದ್ಮೇಲೆ ದೇ ಆರ್ ಪ್ಲೇಸ್ಡ್ ಆನ್ ದಿ ಫ್ಲ್ಯಾಟ್ ಒನ್ ಅಬೌವ್ ದಿ ಅದರ್. ಓಕೆ, ಸೊ ಒನ್ ಅಬೌವ್ ದಿ ಅದರ್ ಅದನ್ನ ನಾವು ಪ್ಲೇಸ್ ಮಾಡ್ತಾ ಹೋಗ್ತೇವೆ. ಆಮೇಲೆ ಹೀಪ್ಗಳನ್ನ ಫಾರ್ಮೇಷನ್ ಮಾಡ್ತೇವೆ. 2 days ಆದಮೇಲೆ ಸೊ ದ ಇರೆಗ್ಯುಲಾರಿಟಿ ಆಫ್ ಟೈಲ್ಸ್ ಡ್ಯೂ ಟು ವಾರ್ಪಿಂಗ್ ಇಸ್ ಕರೆಕ್ಟೆಡ್ ವಿತ್ ದ ಹೆಲ್ಪ್ ಆಫ್ ಫ್ಲ್ಯಾಟ್ ವುಡನ್ ಮ್ಯಾಲೆಟ್. ಓಕೆ, ಮರದ ಮ್ಯಾಲೆಟ್ ಏನಿರ್ತದೆ ಅದನ್ನು ಯೂಸ್ ಮಾಡ್ಕೊಂಡು ಇರೆಗ್ಯುಲಾರಿಟೀಸ್ ಅಥವಾ ವಾರ್ಪಿಂಗ್ ಏನಾದ್ರು ಇದ್ದರೆ ಅಥವಾ ಬೆಂಡಿಂಗ್ ಆಗಿದ್ದರೆ ಅದನ್ನ ವಿ ಕ್ಯಾನ್ ಕರೆಕ್ಟ್ ಇಟ್. ದ ಟೈಲ್ಸ್ ಆರ್ ದೆನ್ ಲಿಫ್ಟೆಡ್ ಆಸ್ ದೇ ಹ್ಯಾವ್ ಬೈ ನೌ ಬಿಕಮ್ ಹ್ಯಾಂಡ್ ಹಾರ್ಡ್. ಸೊ ನಾವು ನೆಕ್ಸ್ಟ್ ಟೈಲ್ಸ್ಗಳನ್ನ ಹಾರ್ಡ್ ಆಗಿರೋದ್ರಿಂದ ಅಥವಾ ಡ್ರೈ ಆಗಿರೋದ್ರಿಂದ ಅವು ಹಾರ್ಡ್ನೆಸ್ನ ಅಚೀವ್ ಮಾಡ್ಕೊಂಡಿರುತ್ತೆ. ಸೊ ಅದನ್ನು ನಾವೇನು ಮಾಡ್ಬೋದು, ವಿ ಕ್ಯಾನ್ ಹಾರ್ಡ್ ಆಗಿರುವಂತಹ ಟೈಲ್ಸನ್ನ ವಿ ಕ್ಯಾನ್ ಲಿಫ್ಟ್ ಇಟ್. ದ ಎಡ್ಜಸ್ ಆ್ಯಂಡ್ ಅಂಡರ್ ಸರ್ಫೇಸಸ್ ಆರ್ ಕ್ಲೀನ್ಡ್. ಓಕೆ, ಸೊ ಒನ್ಸ್ ದ ಟೈಲ್ಸ್ ಆರ್ ಬಿಕಮ್ ಡ್ರೈಡ್ ಅದರ ಎಡ್ಜಸ್ ಮತ್ತು ಸರ್ಫೇಸಸ್ಗಳನ್ನ ಕ್ಲೀನ್ ಮಾಡ್ತೇವೆ ಮತ್ತು ಸ್ಟ್ಯಾಕ್ ಮಾಡ್ತೇವೆ. ಓಕೆ, ಸೊ ಎಲ್ಲಿ ಅಂದರೆ ಒಂದು ನೆರಳಿನ ಇರ್ತಕ್ಕಂಥ ಪ್ಲೇಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟ್ಯಾಕ್ ಇಟ್. ಎಷ್ಟು ದಿನವರೆಗೆ ಅಂತಾರೆ, 2 ದಿನದವರೆಗೆ ಏನು ಮಾಡಬೇಕು, ವಿ ಹ್ಯಾವ್ ಟು ಡೂ ದಿ ಸೇಮ್ ಆಪ್ರೇಷನ್. ಸೊ ಬರ್ನಿಂಗ್, ದ ಟೈಲ್ಸ್ ಆರ್ ದೆನ್ ಬರ್ನ್ಟ್ ಇನ್ ಕಿಲ್ನ್ಸ್. ಓಕೆ, ಸೊ ಒಂದ್ಸರಿ ಡ್ರೈ ಆದಮೇಲೆ ಅದನ್ನು ಏನು ಮಾಡಬೇಕು, ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಇನ್ ಟು ಕಿಲ್ನ್. ಸೊ ಎ ಟಿಪಿಕಲ್ ಕಿಲ್ನ್ ಶೋನ್ ಆಸ್ ಎ ಸೈಲೆಟ್ ಕಿಲ್ನ್ ಫಾರ್ ಅಕಾಮಡೇಟಿಂಗ್ ಅಬೌಟ್ 30,000 to 40,000 ಟೈಲ್ಸ್ ಈಸ್ ಶೋನ್ ಇನ್ ಫಿಗರ್. ಓಕೆ, ಸೊ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಫಿಗರಲ್ಲಿ ನಾವು ತೋರಿಸಿದ್ದೇವೆ. ಸೊ ದಿಸ್ ಇಸ್ ದ ಅರೇಂಜ್ಮೆಂಟ್ ಆಫ್ ಅ ಕಿಲ್ನ್. ಓಕೆ, ಸೊ ಇಲ್ಲಿ ನೋಡ್ಬೋದು ಲೇಯರ್ ಬೈ ಲೇಯರ್ ನಾವು ಟೈಲ್ಸ್ಗಳನ್ನ ಜೋಡಿಸಿದ್ದೇವೆ. ಸೊ ಇದರ ಡಯಾಮೀಟರ್ ಅರೌಂಡ್ ಟಾಪಲ್ಲಿ 3 ಮೀಟರ್ ಇದೆ, ಬಾಟಮಲ್ಲಿ ಡಯಾಮೀಟರ್ ಏನಾಗಿದೆ ಇನ್ಕ್ರೀಸ್ ಆಗ್ತಾ ಇದೆ 3.6 ಮೀಟರ್. ಸೊ ಈ ಥರ ಏನಾಗುತ್ತೆ ಅಂತಂದರೆ ದಟ್ ಕಿಲ್ನ್ ವಿಲ್ ಬಿ ಹ್ಯಾವಿಂಗ್ ಎ ವೇರಿಯಬಲ್ ಡಯಾಮೀಟರ್. ದೆನ್ ದೇರ್ ಲೇಯರ್ಸ್ ಆಫ್ ಬ್ರಿಕ್ಸ್ನ ನಾವು ಕೊಟ್ಟಿದ್ದೇವೆ. ದೆನ್ ಫ್ಲೂಸ್ ಇದೆ. ಫ್ಲೂಸ್ನ ಮೂಲಕ ಏನಾಗುತ್ತೆ ಅಂದರೆ ಇಲ್ಲಿ ನಾವೇನು ಫ್ಯೂಯಲ್ನ ಬರ್ನ್ ಮಾಡ್ತಿದ್ದೀವಿ ಆ ಬರ್ನ್ ಮಾಡಿದಂಥ ಫ್ಯೂಯಲ್ಲು ಇಲ್ಲಿ ಮೇಲ್ಗಡೆಗೆ ಟೆಂಪ್ರೇಚರ್ನ ರೈಸ್ ಮಾಡಿಸುತ್ತೆ. ದೇರ್ ಬೈ ಇಲ್ಲಿ ಜೋಡಿಸಿರ್ತಕ್ಕಂಥ ಟೈಲ್ಸ್ ಏನಿದ್ದಾವೆ ಅವು ಪ್ರಾಪರಾಗಿ ದೆ ವಿಲ್ ಬಿಕಮ್ ಬರ್ನ್ಡ್. ಓಕೆ, ಸೊ ದ ಟೈಲ್ಸ್ ಆರ್ ದೆನ್ ಬರ್ನ್ಟ್ ಇನ್ ಕಿಲ್ನ್ಸ್. ಓಕೆ, ಟಿಪಿಕಲ್ ಕಿಲ್ನ್ ಈ ಒಂದು ಕಿಲ್ನಲ್ಲಿ 30,000 to 40,000 ಟೈಲ್ಸ್ಗಳನ್ನ ಒಂದು ಸರಿ ನಾವು ಏನು ಮಾಡ್ಬೋದು, ವಿ ಕ್ಯಾನ್ ಪ್ರಿಪೇರ್. ಇಟ್ ಇಸ್ ಸರ್ಕ್ಯುಲರ್ ಇನ್ ಶೇಪ್. ಓಕೆ, ಸೊ ಇದು ಕಿಲ್ನ್ ಯಾವ ಥರ ಇದೆ, ಸರ್ಕ್ಯುಲರ್ ಶೇಪಲ್ಲಿದೆ ವಿಚ್ ಇಸ್ ಪ್ರೊಟೆಕ್ಟೆಡ್ ಬೈ ದಿ ಶೆಡ್. ಓಕೆ, ಸೊ ಮೇಲ್ಗಡೆ ಒಂದು ಪ್ರೊಟೆಕ್ಟಿವ್ ಶೆಡ್ಡನ್ನು ನಾವು ಅಥವಾ ಮೇಲ್ಗಡೆ ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡಿದ್ದೇವೆ ಡ್ಯೂ ಟು ಸನ್ಲೈಟ್ ಮತ್ತು ರೇನಿಂದಾಗಿ ಯಾವುದೇ ಥರ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ. ಎ ಲೇಯರ್ ಆಫ್ ಬ್ರಿಕ್ಸ್ ಈಸ್ ಲೇಡ್ ಫ್ಲ್ಯಾಟ್ ಆನ್ ದಿ ರೋಸ್ ಆಫ್ ಲಾಂಗ್ ನ್ಯಾರೋ ಫ್ಲೂಸ್. ಓಕೆ, ಸೊ ಎ ಲೇಯರ್ ಆಫ್ ಬ್ರಿಕ್ಸ್, ಫಸ್ಟ್ ಲೇಯರ್ ಆಫ್ ಬ್ರಿಕ್ಸ್ನ ಇಡಬೇಕು. ಸೊ ಅದಾದಮೇಲೆ ವಿ ಆರ್ ಪ್ಲೇಸಿಂಗ್ ದಿ ಟೈಲ್ಸ್ ಅಬೌವ್ ದೀಸ್ ಬ್ರಿಕ್ ಲೇಯರ್. ದ ಬರ್ನಿಂಗ್ ಈಸ್ ಎಫೆಕ್ಟೆಡ್ ಬೈ ಫೈರಿಂಗ್ ವುಡ್ ಪ್ಲೇಸ್ಡ್ ಇನ್ ದೀಸ್ ಫ್ಯೂಲ್ಸ್. ಓಕೆ, ಸೊ ವುಡ್ಡನ್ನು ಯೂಸ್ ಮಾಡಿ ನಾವು ಮೇಜರಾಗಿ ಫ್ಯೂಯಲ್ ಆಗಿ ವುಡ್ಡನ್ನು ಯೂಸ್ ಮಾಡ್ತೀವಿ. ದ ಬ್ರಿಕ್ಸ್ ಆರ್ ಅರೇಂಜ್ ಇನ್ ಸಚ್ ಎ ವೇ ದಟ್ ಓಪನ್ ಸ್ಪೇಸಸ್ ಆರ್ ಲೆಫ್ಟ್ ಇನ್ ಬಿಟ್ವೀನ್ ದ್ಯಾಮ್. ಓಕೆ, ಸೊ ಬ್ರಿಕ್ಸನ್ನು ಹೇಗೆ ಜೋಡಿಸ್ತೀವಿ ಅಂದರೆ ಅದರ ಮಧ್ಯಭಾಗದಲ್ಲಿ ಓಪನ್ ಸ್ಪೇಸಸ್ ಇರೋ ಥರ ನಾವು ಜೋಡಿಸಿರ್ತೇವೆ. ಸೊ ಇಲ್ಲಿ ದೆರ್ ಆರ್ ಓಪನ್ ಸ್ಪೇಸಸ್. ಆ ಓಪನ್ ಸ್ಪೇಸಸ್ನ ಮೂಲಕ ಏನಾಗುತ್ತೆ ಅಂತಂದರೆ ದ ಹೀಟ್ ವಿಲ್ ಬಿ ಸರ್ಕ್ಯುಲೇಟಿಂಗ್ ಇನ್ಸೈಡ್ ದಿ kiln. The above the layer of bricks, so dried tiles are placed on the edge layer by layer. Closing the doorways is affected by the brickwork in mud. Okay, kiln ಡೋರ್ ಅನ್ನು ನಾವು ಮಡ್ಡಿಂದ ಬ್ರಿಕ್ವರ್ಕ್ ಅಥವಾ ಮಡ್ಡಿಂದ ಪ್ಲೇಸ್ ಮಾಡ್ತೇವೆ ಅಥವಾ ಕ್ಲೋಸ್ ಮಾಡ್ತೇವೆ. ಮತ್ತು ಟಾಪ್ ಆಫ್ ದಿ kiln is covered with a layer of old tiles placed in loose condition. ಓಕೆ, ಕಿಲ್ನಿನ ಟಾಪ್ ಮೋಸ್ಟ್ ಪೋರ್ಷನನ್ನು ಲೂಸ್ ಟೈಲ್ಗಳಿಂದ ಅಥವಾ ಓಲ್ಡ್ ಟೈಲ್ಗಳಿಂದ ಕವರ್ ಮಾಡ್ತೇವೆ. ಸೊ ದಿಸ್ ಇಸ್ ಅ ವ್ಯೂ ಆಫ್ ಅ ಟಿಪಿಕಲ್ kiln. ಸೊ ಇಲ್ಲಿ ನಾವು ನೋಡ್ತಾ ಇರೋದು ಪ್ಲಾನ್ ಆಫ್ ದಿ kiln. ಸೊ ಹಿಯರ್ ವಿ ಆರ್ ಅಬ್ಸರ್ವಿಂಗ್ ದಿ ಸೆಕ್ಷನಲ್ ವ್ಯೂ ಆಫ್ ದಿ kiln. ಸೊ ಬರ್ನಿಂಗ್, ದ ಫೈರ್ ಈಸ್ ಜೆಂಟ್ಲ್ ಇನ್ ದಿ ಬಿಗಿನಿಂಗ್. ಓಕೆ, ಸೊ ಈಗ ನಾವು ಬರ್ನಿಂಗ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ಬರ್ನಿಂಗ್ ಪ್ರಾಸೆಸ್ಸಲ್ಲಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ. ಸೊ ಆ್ಯಂಡ್ ಇಟ್ ರಿಮೂವ್ಸ್ ದಿ ಮಾಯ್ಚರ್. ಓಕೆ, ಸೊ ಏನು ಮಾಯ್ಚರ್ ಉಳಿದಿದೆ ಡ್ರೈ ಆಗಿರೋಂಥ ಟೈಲ್ಸಲ್ಲಿ ಅದನ್ನು ತೆಗೆದುಹಾಕತ್ತೆ ಅದು. ಇಟ್ ಈಸ್ ನಾರ್ಮಲ್ ಆಗಿ ನೆಕ್ಸ್ಟ್ ಏನು ಮಾಡ್ತೀವಿ, ಟೆಂಪ್ರೇಚರ್ನ ರೈಸ್ ಮಾಡ್ತೀವಿ, 800 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ರೈಸ್ ಮಾಡ್ತೀವಿ. ಮತ್ತು ಅದನ್ನು ವಾಪಸ್ ವಿಲ್ ಬ್ರಿಂಗ್ ಇಟ್ ಟು ಲೋವರ್ ಟೆಂಪ್ರೇಚರ್. ಅಗೈನ್ ಮತ್ತೆ ಟೆಂಪ್ರೇಚರ್ನ ಏನು ಮಾಡ್ತೀವಿ, ರೈಸ್ ಮಾಡ್ತೀವಿ. ಸೊ ಹೀಗೆ ಟೆಂಪ್ರೇಚರ್ ವೇರಿಯೇಷನ್ ಮಾಡ್ತಾ 1300 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ವಿ ಆರ್ ಡೂಯಿಂಗ್ ದಿ ಸೇಮ್ ಪ್ರಾಸೆಸ್. ಸೊ ಈ ಟೆಂಪ್ರೇಚರ್ನ ಏನು ಮಾಡ್ತೀವಿ 3 hours ವಿ ಆರ್ ಗೋಯಿಂಗ್ ಟು ಮೇಂಟೈನ್ ಸ್ಟಡಿ. ಸೊ ದ ಪ್ರಾಸೆಸ್ ಆಫ್ ಸ್ಲಾಕ್ನಿಂಗ್ ದ ಫೈರ್ ಫಾರ್ 6 hours ಆ್ಯಂಡ್ ದೆನ್ ರೈಸಿಂಗ್ ದ ಟೆಂಪ್ರೇಚರ್ ಟು ವೈಟ್ ಈಸ್ ರಿಪೀಟೆಡ್. ಸೇಮ್ ಪ್ರಾಸೆಸ್ನ ನಾವು 6 hours ಈ ಸೈಕ್ಲಿಕ್ ಆಗಿ ಟೆಂಪ್ರೇಚರ್ ರೈಸ್ ಮಾಡೋದು ಮತ್ತು ಕಡಿಮೆ ಮಾಡೋದನ್ನು ರಿಪೀಟೆಡ್ ಆಗಿ ಮಾಡ್ತಾ ಹೋಗ್ತೇವೆ.
ಸೊ ನೆಕ್ಸ್ಟ್ ಫ್ಲೂಸ್ ಆರ್ ಫಿಲ್ಡ್ ವಿತ್ ಫ್ಯೂಯಲ್. ಓಕೆ, ಸೊ ಏನು ಮಾಡ್ತೇವೆ, ಡೋರ್ವೇಸ್ ಆರ್ ಕ್ಲೋಸ್ ಬೈ ಬ್ರಿಕ್ ವರ್ಕ್ ಇನ್ ಮಡ್, ದೆನ್ ದ ಕ್ರಿಲ್ ಈಸ್ ಗ್ರ್ಯಾಜುವಲಿ ಅಲೌಡ್ ಟು ಕೂಲ್ ಡೌನ್. ಓಕೆ, ಸೊ ಏನು ಮಾಡಿದ್ದೇವೆ, ಈಗೆಲ್ಲ ಫೈರ್ನ ಸೆಟ್ ಮಾಡಿಬಿಟ್ಟು ಡೋರ್ಗಳನ್ನ ಕ್ಲೋಸ್ ಮಾಡಿದ್ದೇವೆ. 72 ಅವರ್ಸ್ವರೆಗೆ ಈ ಕಿಲ್ನು ಆಪರೇಷನಲ್ಲಿ ಇರ್ತದೆ. 72 ಅವರ್ಸ್ ಆದಮೇಲೆ ಏನು ಮಾಡ್ತೇವೆ ಅಂತಂದರೆ ಬರ್ನಿಂಗ್ ಆಫ್ ಟೈಲ್ಸ್ ಕಂಪ್ಲೀಟ್ ಆಗಿ ಆದಮೇಲೆ ಕೂಲ್ ಆಗಲಿಕ್ಕೆ ಬಿಡ್ತೇವೆ. ಸೊ 72 ಗಂಟೆಗಳವರೆಗೆ ಈ ಪ್ರೋಸೆಸ್ ನಡೆಯುತ್ತೆ ನಮಗೆ. ಸೊ ಫ್ಲೋರಿಂಗ್ ಟೈಲ್ಸ್. ಸೊ ನಾವೀಗ ಟೈಲ್ಸ್ನ, ಕಾಮನ್ ಟೈಲ್ಸ್ನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋದನ್ನು ನೋಡಿದ್ವಿ. ನಮಗೆ ಫ್ಲೋರಿಂಗ್ ಟೈಲ್ಸ್ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ದೇ ಆರ್ ಯೂಸ್ ಫಾರ್ ಫಿನಿಶಿಂಗ್ ಸರ್ಫೇಸ್ ಆಫ್ ದಿ ಫ್ಲೋರ್. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ವಾಟರ್ ಕ್ಲಾಸೆಟ್ಗಳಲ್ಲಿ, ಬಾತ್ರೂಮ್ಸ್ಗಳಲ್ಲಿ, ಕಿಚನ್, ಹಾಸ್ಪಿಟಲ್ಸ್ ಮತ್ತು ಬೇರೆ ಬೇರೆ ಪ್ಲೇಸಸ್ಗಳಲ್ಲಿ ವೇರ್ ಕ್ಲೀನ್ಲಿನೆಸ್ ಇಸ್ ದ ಪ್ರೈಮ್ ಇಂಪಾರ್ಟೆನ್ಸ್. ಓಕೆ, ಸೊ ನಮಗೆ ಫ್ಲೋರ್ ಟೈಲ್ಸ್ ಎಲ್ಲಿ ಬೇಕಾಗ್ತದೆ, ವಾಟರ್ ಕ್ಲಾಸೆಟ್ ಅಥವಾ ಬಾತ್ರೂಮ್, ಕಿಚನ್, ಹಾಸ್ಪಿಟಲ್ಸ್ ಮತ್ತು ಈವನ್ ಅವರ್ ರೆಸಿಡೆನ್ಷಿಯಲ್ ಬಿಲ್ಡಿಂಗಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಫ್ಲೋರ್ ಟೈಲ್. The top surface of the tile is glazed and the underside is left unglazed so that the tile may adhere properly to the surface. So floor tileಗಳನ್ನ ನಾವು ಏನು ಮಾಡ್ತೀವಿ, we are fixing on the ground ಅಲ್ವಾ. ಸೊ ಅದಕ್ಕಾಗಿ ಕೆಳಗಡೆ ಇರ್ತಕ್ಕಂಥ ಸರ್ಫೇಸ್ಗೆ ಅದು ಅಡೇರ್ ಆಗಬೇಕಂತಂದರೆ ಕೆಳಗಡೆ ಅಂಡರ್ ಸೈಡ್ ಆಫ್ ದಿ ಏನಿರ್ತದೆ ಟೈಲ್ ಇರುತ್ತೆ ಅದನ್ನ ಗ್ಲೇಸ್ ಮಾಡಿರೋದಿಲ್ಲ. ಸೊ ಗ್ಲೇಸಿಂಗ್ ಅಂತಂದರೆ ಟಾಪ್ ಸರ್ಫೇಸ್ನ ಒಂದು ಸ್ಮೂತ್ ಸರ್ಫೇಸ್ನ ಕ್ರಿಯೇಟ್ ಮಾಡ್ತಕ್ಕಂಥ ಪ್ರೋಸೆಸ್. ಸೊ ದೇ ಆರ್ ವಿಟ್ರಿಫೈಡ್ ಟು ಪ್ರಿವೆಂಟ್ ದಿ ವಾಟರ್ ಅಬ್ಸಾರ್ಪ್ಷನ್. ಓಕೆ, ಫ್ಲೋರಿಂಗ್ ಟೈಲ್ಸ್ಗಳನ್ನ ಕೆಲವೊಂದು ಸರಿ ವಿಟ್ರಿಫೈ ಮಾಡಿರ್ತೇವೆ ಅಥವಾ ವಿಟ್ರಿಫಿಕೇಷನ್ ಮಾಡಿರ್ತೇವೆ. ಅದರಿಂದ ಏನಾಗುತ್ತೆ, ವಾಟರ್ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ಸೊ ಬೇರೆ ಬೇರೆ ಕಲರ್ ಮತ್ತು ವೆರೈಟೀಸ್ಗಳಲ್ಲಿ ನಮಗೆ ಶೇಪು ಮತ್ತು ಸೈಜ್ಗಳಲ್ಲಿ ಈ ಟೈಲ್ಸ್ಗಳು ಸಿಗ್ತವೆ. ಸೊ ಸೈಜ್ ಮೇ ಬಿ ಶೇಪ್ ಮೇ ಬಿ ಐದರ್ ಸ್ಕ್ವೇರ್ ಅಥವಾ ಹೆಕ್ಸಗನಲ್ ಆಗಿರ್ಬೋದು. ಸೊ ಅದರ ಥಿಕ್ನೆಸ್ಸು 12ಇಂದ 50 mm ವರೆಗೂ ವೇರಿಯೇಬಲ್ ಇರ್ತದೆ. ಮತ್ತು ಸ್ಕ್ವೇರ್ ಟೈಲ್ನ ಸೈಜು 150ಇಂದ 300 mm ವರೆಗೂ ವೇರಿಯೇಷನ್ ಆಗುತ್ತೆ. ದ ಫ್ಲೋರ್ ಟೈಲ್ ಶುಡ್ ಬಿ ಹಾರ್ಡ್. ಓಕೆ, ಸೊ ಫ್ಲೋರ್ ಟೈಲ್ಗಳು ಹೇಗಿರಬೇಕು, ಸಫಿಷಿಯೆಂಟ್ ಹಾರ್ಡ್ನೆಸ್ ಇರಬೇಕು, ಕಾಂಪ್ಯಾಕ್ಟ್ ಆಗಿ ಇರಬೇಕಾಗ್ತದೆ. ಆ್ಯಂಡ್ ದೇ ಕ್ಯಾನ್ ರೆಸಿಸ್ಟ್ ದಿ ವಿಯರ್ ಆ್ಯಂಡ್ ಟೇರ್ ಇನ್ ದಿ ಬೆಟರ್ ವೇ. ಓಕೆ, ಯಾಕಂದರೆ ನಾವು ಫ್ಲೋರ್ ಟೈಲ್ಗಳನ್ನ ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡುವಾಗ ಫ್ಲೋರಿಂಗನ್ನು ನಮಗೆ ಯಾವುದೇ ಥರದ ಸ್ಕ್ರ್ಯಾಚ್ ರೆಸಿಸ್ಟೆನ್ಸ್ ಆಗಿರಬೇಕದು, ಮತ್ತು ಸ್ಲಿಪ್ಪರಿ ನೇಚರ್ ಇರಬಾರ್ದು ಟೈಲ್ಸ್ಗಳಿಗೆ. ಸೊ ಥಿನ್ ಸೆಕ್ಷನ್ ಕ್ಯಾನ್ ಬಿ ಅಡಾಪ್ಟೆಡ್ ಫಾರ್ ಸೀಲಿಂಗ್ ಆಲ್ಸೋ. ಯಾವಾಗ ಫ್ಲೋರ್ ಟೈಲ್ಸ್ಗಳು ಕಡಿಮೆ ಥಿಕ್ನೆಸ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತವೆ, ಸೀಲಿಂಗಲ್ಲಿ ಕೂಡ ಅದನ್ನ ನಾವು ಬಳಕೆ ಮಾಡಬಹುದು. ಟು ಪ್ರಿಪೇರ್ ಕಲರ್ಡ್ ಫ್ಲೋರ್ ಟೈಲ್ಸ್. ಓಕೆ, ಏನು ಮಾಡ್ತೇವೆ ಅಂದರೆ ಕಲರಿಂಗ್ ಸಬ್ಸ್ಟೆನ್ಸ್ನ ಆ್ಯಡ್ ಮಾಡ್ತೇವೆ. ಕ್ಲೇನ ಜೊತೆಗೆ ಅದನ್ನ ಆ್ಯಡ್ ಮಾಡಿಬಿಟ್ಟು ಫ್ಲೋರಿಂಗ್ ಟೈಲ್ಸ್ಗಳನ್ನ ಕಲರ್ಡ್ ಆಗಿ ಕೂಡ ನಾವು ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಸೊ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫ್ಲೋರ್ ಟೈಲ್ಸ್ ಏನೇನು? ಸೊ ಒಂದು ಒಳ್ಳೆ ಫ್ಲೋರ್ ಟೈಲ್ ಆಗಬೇಕಂತಂದರೆ ಏನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಗಳು ಇರಬೇಕು? ಇಟ್ ಮಸ್ಟ್ ಬಿ ಹ್ಯಾವಿಂಗ್ ಎ ಯೂನಿಫಾರ್ಮ್ ಟೆಕ್ಸ್ಚರ್. ಓಕೆ, ಸೊ ಸರ್ಫೇಸ್ ಟೆಕ್ಸ್ಚರ್ ಏನಿರ್ತದೆ ಅದು ಯೂನಿಫಾರ್ಮ್ ಆಗಿರ್ಬೇಕು. ಅಂದರೆ ಎಲ್ಲ ಕಡೆ ಕಲರು ಪ್ಯಾಟರ್ನ್ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿರಬೇಕಾಗ್ತದೆ. ನೆಕ್ಸ್ಟ್ ಸೈಜ್ ಆಫ್ ದಿ ಟೈಲ್, ಶೇಪು ಮತ್ತು ಸೈಜ್ ಏನಾಗಿರಬೇಕು, ಅಕ್ಯುರೇಟ್ ಆಗಿರಬೇಕಾಗ್ತದೆ. ಸೊ ದ ಟೈಲ್ ಮಸ್ಟ್ ಬಿ ಫ್ರೀ ಫ್ರಮ್ ಡಿಫೆಕ್ಟ್ಸ್ ಲೈಕ್ ಫ್ಲಾಸ್, ಕ್ರ್ಯಾಕ್ಸ್ ಮತ್ತು ನಾನ್ ಯೂನಿಫಾರ್ಮ್ ಬರ್ನಿಂಗ್. ಸೊ ಯಾವುದೇ ಥರದ ಫ್ಲಾಸ್ ಅಥವಾ ಕ್ರ್ಯಾಕ್ಸ್ಗಳು ಅಥವಾ ಡಿಸ್ಕಂಟಿನ್ಯೂಟಿಗಳು ಅಥವಾ ಯೂನಿಫಾರ್ಮ್ ಆಗಿ ಬರ್ನ್ ಆಗದೇ ಇರೋ ಥರ ಸಿಚುವೇಷನ್ಗಳು ಇರಬಾರ್ದು. ನೆಕ್ಸ್ಟ್ ವಾಟರ್ ಅಬ್ಸಾರ್ಪ್ಷನ್ ಆಫ್ ದಿ ಟೈಲ್ಸ್ ಮಸ್ಟ್ ಬಿ ಲೆಸ್ ದ್ಯಾನ್ 15%. ಅಂದರೆ ಟೈಲ್ಸ್ಗಳು ಜಾಸ್ತಿ ವಾಟರ್ನ ಅಬ್ಸಾರ್ವ್ ಮಾಡಬಾರ್ದು. ಇಟ್ ಮಸ್ಟ್ ಬಿ ಲೆಸ್ ದ್ಯಾನ್ 15% ಇರಬೇಕಾಗ್ತದೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಟು ಅಟ್ಮಾಸ್ಫಿಯರ್ ಆ್ಯಂಡ್ ಡ್ಯಾಂಪ್ನೆಸ್. ಓಕೆ, ಸೊ ಏನು ಟೈಲ್ಸ್ಗಳಿರ್ತವೆ ಅವು ಅಟ್ಮಾಸ್ಫಿಯರಿಕ್ ಮಾಯ್ಶ್ಚರ್ ಮತ್ತು ಡ್ಯಾಂಪ್ನೆಸ್ನ ಅಬ್ಸಾರ್ವ್ ಮಾಡ್ಕೊಳ್ಳೋ ಥರ ಇರಬಾರ್ದು. ನೆಕ್ಸ್ಟ್ ದ ಟೈಲ್ಸ್ ಮಸ್ಟ್ ಬಿ ಏಬಲ್ ಟು ಸರ್ವ್ ಫಾರ್ ಎ ಲಾಂಗರ್ ಪೀರಿಯಡ್, ಅಥವಾ ಅದರ ಡ್ಯೂರಬಿಲಿಟಿ ತುಂಬ ಜಾಸ್ತಿ ಇರಬೇಕು. ಸೊ ದೀಸ್ ಆರ್ ಆಲ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಫ್ಲೋರ್ ಟೈಲ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಸಿ ಅಬೌಟ್ ದಿ ಅಡ್ವಾಂಟೇಜಸ್ ಆಫ್ ಫ್ಲೋರ್ ಟೈಲ್. ಏನೆಲ್ಲ ಅಡ್ವಾಂಟೇಜಸ್ಗಳಿದೆ ಫ್ಲೋರ್ ಟೈಲ್ಸ್ಗಳಿಂದ? ದೇ ಆರ್ ಅವೈಲೇಬಲ್ ಇನ್ ಎಂಡ್ಲೆಸ್ ರೇಂಜ್ ಆಫ್ ಕಲರ್ಸ್ ಆ್ಯಂಡ್ ಡಿಸೈನ್. ಓಕೆ, ಸೊ ನಮಗೆ ಸಾಕಷ್ಟು ಕಲರ್ ಮತ್ತು ಡಿಸೈನ್ಗಳು ಅವೈಲಬಿಲಿಟಿ ಇರ್ತದೆ. ನಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಾಗಿ ವಿ ಕ್ಯಾನ್ select the tiles. They are easy to lay as they are small in size. Okay, so ಕಡಿಮೆ ಸೈಜಲ್ಲಿ ಇರೋದ್ರಿಂದ ಅಥವಾ ಸ್ಮಾಲರ್ ಸೈಜಲ್ಲಿ ಅವೈಲೇಬಲ್ ಇರೋದ್ರಿಂದ ಈಸಿಯಾಗಿ ಲೇ ಮಾಡ್ತಾ ಹೋಗ್ಬೋದು. ದೇ ಆರ್ ಮಚ್ ಲೈಟರ್ ದ್ಯಾನ್ ದಿ ಮೊಸಾಯಿಕ್ಸ್ ಆ್ಯಂಡ್ ಮಾರ್ಬಲ್ಸ್. ಓಕೆ, ಮೊಸಾಯಿಕ್ಗಳು ಮತ್ತು ಮಾರ್ಬಲ್ಗಳಿಗೆ ಕಂಪೇರ್ ಮಾಡಿದ್ರೆ ಅದರಲ್ಲಿ ವೆಯ್ಟ್ ಕಡಿಮೆ ಇರ್ತದೆ. ದೇ ಆರ್ ಸ್ಕ್ರ್ಯಾಚ್, ಸ್ಟೈನ್ ಆ್ಯಂಡ್ ಡ್ಯಾಂಪ್ ಪ್ರೂಫ್ ಆಸ್ ವೆಲ್ ಆಸ್ ಆ್ಯಂಟಿ ಸ್ಲಿಪ್. ಓಕೆ, ಸೊ ಸ್ಕ್ರ್ಯಾಚಸ್ ಆಗೋದಿಲ್ಲ ಟೈಲ್ಸ್ಗಳಲ್ಲಿ, ಮತ್ತು ಯಾವುದೇ ಥರದ ಕಲೆ, ಸ್ಟೈನ್ ಅಂದರೆ ಕಲೆಗಳು ಉಳಿಯೋದಿಲ್ಲ, ಮತ್ತು ಡ್ಯಾಂಪ್ನೆಸ್ ಅಥವಾ ತೇವ ಆಗ್ತಕ್ಕಂಥದ್ದು ಅಥವಾ ವೆಟ್ ಆಗ್ತಕ್ಕಂಥದ್ದು ಇಲ್ಲಿ ಆಗೋದಿಲ್ಲ, ಮತ್ತು ಸ್ಲಿಪ್ ಆಗೋದಿಲ್ಲ ಅಥವಾ ಜಾರುವಂಥದ್ದು ಈ ಸರ್ಫೇಸ್ಗಳು ಇಲ್ಲಿ ಕ್ರಿಯೇಟ್ ಆಗದೆ ಇರೋದ್ರಿಂದ. ಓಕೆ, ಸೊ ಫ್ಲೋರ್ ಟೈಲ್ಸ್ ಆರ್ ಹ್ಯಾವಿಂಗ್ ಅಡ್ವಾಂಟೇಜ್. ದೇ ಡು ನಾಟ್ ರಿಕ್ವೈರ್ ಪಾಲಿಶಿಂಗ್ ಆ್ಯಂಡ್ ದ ಫ್ಲೋರ್ ಈಸ್ ರೆಡಿ ಫಾರ್ ಯೂಸ್ ದ ವೆರಿ ನೆಕ್ಸ್ಟ್ ಡೇ. ಓಕೆ, ಪಾಲಿಶಿಂಗ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಇಫ್ ಯು ಆರ್ ಹ್ಯಾವಿಂಗ್ ಎ ಗ್ರಾನೈಟ್ ಆ್ಯಂಡ್ ಮಾರ್ಬಲ್, ಓಕೆ, ಐ ಹ್ಯಾವ್ ಟು ಗೋ ಫಾರ್ ಪಾಲಿಶಿಂಗ್. ಸೊ ಬಟ್ ವಿಟ್ರಿಫೈಡ್ ಅಥವಾ ನಾರ್ಮಲ್ ಫ್ಲೋರ್ ಟೈಲ್ ಏನು ಯೂಸ್ ಮಾಡ್ತೇವೆ ಅವುಗಳಲ್ಲಿ ಸೊ ಪಾಲಿಶಿಂಗ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅದರಿಂದ ನೆಕ್ಸ್ಟ್ ಡೇನೇ ನಾವು ಆ ಸರ್ಫೇಸ್ನ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ
ಸೊ ವಾಲ್ ಟೈಲ್ಸ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ದಿ ವಾಲ್ ಟೈಲ್ಸ್. ಇಲ್ಲಿವರೆಗೆ ನಾವು ಫ್ಲೋರ್ ಟೈಲ್ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಫ್ಲೋರ್ ಟೈಲ್ ಅಂತ ಹೇಳಿದ್ರೆ ಫ್ಲೋರ್ಗೆ ಹಾಕುವಂಥದ್ದು ಅಥವಾ ನೆಲದ ಮೇಲೆ ನಾವು ಯೂಸ್ ಮಾಡ್ತಕ್ಕಂತಹ ಟೈಲ್ಸ್ಗಳಿಗೆ ಫ್ಲೋರ್ ಟೈಲ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ವಾಲ್ ಟೈಲ್ಗಳು ಅಂತ ಹೇಳಿದ್ರೆ ಏನು? ದೇ ಆರ್ ಪ್ರೆಸ್ಡ್ ಟೈಲ್ಸ್ ಆ್ಯಂಡ್ ಕ್ಯಾನ್ ಬಿ ಮೇಡ್ ಫ್ರಮ್ ಡ್ರೈ ಆರ್ ವೆಟ್ ಕ್ಲೇ. ಓಕೆ, ಡ್ರೈ ಕ್ಲೇಯಿಂದನೂ ಮಾಡ್ಬೋದು ಮತ್ತು ವೆಟ್ ಕ್ಲೇಯಿಂದನೂ ಮಾಡ್ಬೋದು. ಸೊ ಡ್ರೈ ಕ್ಲೇಯಿಂದ ಮಾಡಿದಂಥ ಟೈಲ್ಗೆ ನಾವು ಡ್ರೈ ಪ್ರೆಸ್ ವಾಲ್ ಟೈಲ್ಸ್ ಅಂತ ಕರಿತೇವೆ. ಸೊ ಡ್ರೈ ಪ್ರೆಸ್ ವಾಲ್ ಟೈಲ್ಸ್ ಅಂತೇಳಿ ಕರಿತೇವೆ. ಸೊ ಆಫ್ಟರ್ ಮೌಲ್ಡಿಂಗ್ ಆ್ಯಂಡ್ ಪ್ರೆಸ್ಸಿಂಗ್, ಓಕೆ, ಸೊ ಸೇಮ್ ಪ್ರೊಸೆಸ್. ನಾವು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಕಾಮನ್ ಟೈಲ್ಸನ್ನು, ಅದೇ ಥರ ಈ ಟೈಲ್ಸ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆಫ್ಟರ್ ಮೌಲ್ಡಿಂಗ್ ಆ್ಯಂಡ್ ಪ್ರೆಸ್ಸಿಂಗ್, ಓಕೆ, ಪ್ರೆಸ್ ಮಾಡಿ ಆದಮೇಲೆ ಫೈರ್ನ ಸೆಟ್ ಮಾಡ್ತೇವೆ. ಸೊ ಕ್ಲೇ ಬಾಕ್ಸಸ್, ಓಕೆ, ಯಾವ ಥರ ಮಾಡ್ತೀವಿ ಅಂದರೆ ಫೈರ್ ಕ್ಲೇ ಬಾಕ್ಸಸ್ ಇರ್ತವೆ. ಅದರಿಂದ ಏನಾಗುತ್ತೆ? ಸೊ ಆಸ್ ಟು ಪ್ರಿವೆಂಟ್ ದಿ ಫ್ಲೇಮ್ ಆಫ್ ದಿ ಕಿಲ್ನ್ ಕಮಿಂಗ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದಿ ಟೈಲ್ಸ್ ಡ್ಯೂರಿಂಗ್ ದಿ ಪ್ರೊಸೆಸ್ ಆಫ್ ಬರ್ನಿಂಗ್. ಸೊ ಡೈರೆಕ್ಟಾಗಿ ಕಾಂಟ್ಯಾಕ್ಟಲ್ಲಿ ಬರೋದನ್ನು ತಪ್ಪಿಸ್ಲಿಕ್ಕಾಗಿ ವಿ ಹ್ಯಾವ್ ಫೈರ್ ಕ್ಲೇ ಬಾಕ್ಸಸ್ ಅಂತ ಇರ್ತದೆ. ಆ ಬಾಕ್ಸಸ್ನ ಒಳಗಡೆ ನಾವೇನು ಮಾಡ್ತೀವಿ? ಈ ಪ್ರಾಡಕ್ಟ್ ಅಥವಾ ಈ ಕ್ಲೇನ ಏನು ಮಾಡ್ತೀವಿ? ಫಿಲ್ ಮಾಡಿ ಅದನ್ನು ಬರ್ನ್ ಮಾಡ್ತಾ ಹೋಗ್ತೇವೆ. ದ ಫೇಸ್ ಆಫ್ ದಿ ಟೈಲ್ಸ್ ಈಸ್ ಗ್ಲೇಸ್ಡ್ ಬೈ ಡಿಪ್ಪಿಂಗ್ ಬರ್ನ್ ಟೈಲ್ ಇನ್ ಗ್ಲೇಸಿಂಗ್ ಸೊಲ್ಯೂಷನ್. ಆವಾಗಲೇ ಹೇಳ್ದಂಗೆ ಗ್ಲೇಸಿಂಗ್ ಅಂತಂದರೆ ಇಟ್ಸ್ ಅ ಪ್ರೊಸೆಸ್ ಆಫ್ ಪ್ರೊವೈಡಿಂಗ್ ಎ ವೆರಿ ಸ್ಮೂತ್ ಸರ್ಫೇಸ್ ಅಥವಾ ಕೋಟಿಂಗ್ ಅಬೌವ್ ದಿ ಟೈಲ್ ಸರ್ಫೇಸ್. ಸೊ ಅದನ್ನು ಹೇಗೆ ಮಾಡ್ತೀವಿ? ಬರ್ನ್ಟ್ ಟೈಲ್ನ ನಾವು ಗ್ಲೇಸಿಂಗ್ ಸೊಲ್ಯೂಷನ್ ಒಳಗಡೆ ಅದ್ದೋ ಮೂಲಕ ವಿ ಕ್ಯಾನ್ ಹ್ಯಾವ್ ಅ ಸ್ಮೂತ್ ಸರ್ಫೇಸ್. ಸೊ ಗ್ಲೇಸ್ ಸೊಲ್ಯೂಷನಲ್ಲಿ ಅದನ್ನು ಡಿಪ್ ಮಾಡಿ ಡ್ರೈ ಮಾಡೋದ್ರ ಮೂಲಕ ಅದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ಟೈಲ್ಸ್ಗಳನ್ನ ಏನು ಮಾಡ್ತೇವೆ? ಫೈರಿಂಗ್ ಮಾಡ್ತೇವೆ. ದ ಸೆಕೆಂಡ್ ಫೈರಿಂಗ್ ಈಸ್ ಡನ್ ಟು ಫ್ಯೂಸ್ ದಿ ಗ್ಲೇಸ್ ಆನ್ ದಿ ಸರ್ಫೇಸ್. ಓಕೆ, ಸೊ ಏನು ಗ್ಲೇಸಿಂಗ್ ಮಾಡಿದ್ದೇವೆ ಅದು ಸರ್ಫೇಸ್ನ ಮೇಲೆ ಫಿಕ್ಸ್ ಆಗಲಿಕ್ಕೆ, ಫ್ಯೂಸ್ ಆಗಲಿಕ್ಕೆ ನಾವೇನು ಮಾಡ್ತೇವೆ? ನಾವು ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಸೆಕೆಂಡ್ ಫೈರಿಂಗ್. ಸೊ ಲಸ್ಟ್ರಸ್ ಸರ್ಫೇಸ್ ಅಂದರೆ ನಮಗೆ ವೆರಿ ಫೈನ್ ಸರ್ಫೇಸಲ್ಲಿ ಕ್ರಿಯೇಟ್ ಆಗ್ತದೆ ಅಥವಾ ಶೈನಿಂಗ್ ಇರ್ತಕ್ಕಂಥ ಸರ್ಫೇಸ್ ಕ್ರಿಯೇಟ್ ಆಗ್ತದೆ. ಕಲರ್ ಟೈಲ್ಸ್ ಆರ್ ಒಬ್ಟೈನ್ಡ್ ಬೈ ಮಿಕ್ಸಿಂಗ್ ದಿ ಕಲರಿಂಗ್ ಪಿಗ್ಮೆಂಟ್. ಓಕೆ, ಮೆಟಾಲಿಕ್ ಆಕ್ಸೈಡ್ಗಳನ್ನ ನಾವು ಕ್ಲೇಗೆ ಆ್ಯಡ್ ಮಾಡೋ ಮೂಲಕ ಏನು ಮಾಡ್ತೇವೆ? ಟೈಲ್ಸ್ಗಳನ್ನ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಟೈಲ್ಸ್, ಡಿಫ್ರೆಂಟ್ ಕಲರ್ಡ್ ಟೈಲ್ಸ್. ಸೊ ಇನ್ ದ ಗ್ಲೇಸ್ ಸೊಲ್ಯೂಷನ್, ಓಕೆ, ಸೊ ಏನು ಮಾಡ್ತೀವಿ ಅಂದರೆ ಗ್ಲೇಸ್ ಸೊಲ್ಯೂಷನ್ಗೆ ಕಲರ್ನ ಆ್ಯಡಪ್ ಮಾಡೋ ಮೂಲಕ ಕಲರ್ಡ್ ಟೈಲ್ಸ್ಗಳನ್ನ ಕೂಡ ವಿ ಕ್ಯಾನ್ ಮ್ಯಾನುಫ್ಯಾಕ್ಚರ್. ನಾರ್ಮಲಾಗಿ ಏನು ಕೆಮಿಕಲ್ ಯೂಸ್ ಮಾಡ್ತೀವಿ? ಮೆಟಾಲಿಕ್ ಆಕ್ಸೈಡ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಆ ಮೆಟಾಲಿಕ್ ಆಕ್ಸೈಡ್ಗಳನ್ನ ಯೂಸ್ ಮಾಡೋ ಮೂಲಕ ಏನು ಮಾಡ್ಬೋದು? ಐ ಕ್ಯಾನ್ ಹ್ಯಾವ್ ಎ ಕಲರ್ಡ್ ಟೈಲ್ಸ್. ಸೊ ದೀಸ್ ಆರ್ ಇಮೇಜಸ್ ಆಫ್ ಎ ವಾಲ್ ಟೈಲ್. ಓಕೆ, ಸೊ ನಾರ್ಮಲಾಗಿ ಡೆಕೋರೇಟಿವ್ ಪರ್ಪಸ್ಗಾಗಿ ನಾವು ಇದನ್ನ ಬಳಕೆ ಮಾಡ್ತೇವೆ. ಸೊ ನೆಕ್ಸ್ಟ್ ಕ್ಲೇ ಟೈಲ್. ಓಕೆ, ಸೊ ಕ್ಲೇ ಟೈಲ್ಸ್ are having different properties. Okay, so let us try to understand the properties of clay tiles. So longevity ಅಂತ ಕರಿತೇವೆ ಅಥವಾ longevity ಅಂತ ಕರಿತೇವೆ. So clay tiles have a longer lifespan than many other materials. Okay, many other materials ಅಂದರೆ ಬೇರೆ ಬೇರೆ ಮೆಟೀರಿಯಲ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಕ್ಲೇ ಟೈಲ್ಗಳಿಗೆ ಸರ್ವಿಸ್ ಲೈಫು ತುಂಬ ಜಾಸ್ತಿ ಇರುತ್ತೆ. ದೆನ್ ಕ್ಲೇ ಟೈಲ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಮೇಂಟೆನೆನ್ಸ್ ಕಾಸ್ಟ್ ಏನಿರ್ತದೆ ಅದು ಕಂಪೇರ್ ಟು ಅದರ್ ಟೈಲ್ಸ್ ಇಟ್ ಈಸ್ ಲೆಸ್. ನೆಕ್ಸ್ಟ್ ಡ್ಯೂರಬಿಲಿಟಿ. ಸೊ ಕ್ಲೇ ಟೈಲ್ಸ್ಗಳು ತುಂಬ ವರ್ಷಗಳವರೆಗೆ ಸರ್ವಿಸ್ನ ಪ್ರೊವೈಡ್ ಮಾಡುವಂಥ ಕೆಪಾಸಿಟಿ ಇರ್ತದೆ. ಇನ್ಸುಲೇಷನ್ ಅಂದರೆ ಟೆಂಪ್ರೇಚರ್ನ ಅದು ಈಸಿಯಾಗಿ ಅದರ ಮೂಲಕ ಪಾಸ್ ಆಗಲಿಕ್ಕೆ ಬಿಡೋದಿಲ್ಲ. ಸೊ ಆದ್ದರಿಂದಾಗಿ ಕ್ಲೇ ಟೈಲ್ಸ್ ಆರ್ ಹ್ಯಾವಿಂಗ್ ಥರ್ಮಲ್ ಇನ್ಸುಲೇಷನ್ ಪ್ರಾಪರ್ಟಿ. ನೆಕ್ಸ್ಟ್ ವೆದರ್ ರೆಸಿಸ್ಟೆನ್ಸ್. ಓಕೆ, ಸೊ ಏನು ಸನ್ಲೈಟು ಮತ್ತು ರೈನಿಂದಾಗಿ ಟೈಲ್ಸ್ಗಳು ಶೇಡ್ ಆಗೋದು ಅದೆಲ್ಲ ಆಗ್ತಕ್ಕಂಥದ್ದನ್ನು ತಡೆಯುವಂಥ ಕೆಪಾಸಿಟಿ ಕ್ಲೇ ಟೈಲ್ಸ್ಗಳಿಗೆ ಇರ್ತದೆ. ಮತ್ತು ಏಸ್ಥೆಟಿಕ್ ಅಂದರೆ ಅಪಿಯರೆನ್ಸ್ ಅಥವಾ ಲುಕ್ ಕೂಡ ಚೆನ್ನಾಗಿರೋದ್ರಿಂದ ಕ್ಲೇ ಟೈಲ್ಸ್ಗಳನ್ನ ನಾವು ಹೆಚ್ಚಾಗಿ ಬಳಕೆ ಮಾಡಬಹುದು. ಸೊ ಯೂಸಸ್ ಆಫ್ ಕ್ಲೇ ಟೈಲ್ಸ್ನ ಸ್ಟಡಿ ಮಾಡೋದಾದರೆ ಸಣ್ಣ ಸಣ್ಣ ಬಿಲ್ಡಿಂಗ್ಗಳಲ್ಲಿ, ಲೋ ಕಾಸ್ಟ್ ಬಿಲ್ಡಿಂಗ್ಗಳಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಕ್ಲೇ ಟೈಲ್. ಸೊ ಏಸ್ಥೆಟಿಕ್ ಅಪಿಯರೆನ್ಸ್ನ ಇಂಪ್ರೂವ್ ಮಾಡೋವಂತಹ ಪರ್ಪಸ್ ಇದ್ದಾಗ ಅಥವಾ ಆರ್ಕಿಟೆಕ್ಚರಲ್ ಆಗಿ ನಾನು ಕನ್ಸ್ಟ್ರಕ್ಷನ್ ಮಾಡುವಾಗ ವಿ ಕ್ಯಾನ್ ಗೋ ಫಾರ್ ಕ್ಲೇ ಟೈಲ್. ಸೊ ನಾರ್ಮಲಾಗಿ ಟೆಂಪಲ್ಸ್ಗಳಲ್ಲಿ ಯೂಸ್ ಮಾಡ್ತೇವೆ. ಓಕೆ, ಸೊ ಮೈನಾಗಿ ಇಂಡಿಯಾ ಮತ್ತು ಬೇರೆ ಬೇರೆ ಚೈನಾ, ಓಕೆ, ಏಷ್ಯನ್ ಕಂಟ್ರೀಸ್ಗಳಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಇನ್ ದಿ ಟೆಂಪಲ್ಸ್. ಓಕೆ, ಸೊ ಮೇಜರ್ ಅಟ್ರಾಕ್ಟಿವ್ ಮೆಟೀರಿಯಲ್ ಆಗಿ ನಾವು ಇದನ್ನ ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಲ್ಸ್. ಓಕೆ, ಸೊ ಟೈಲ್ಸ್ಗಳಲ್ಲಿ ಬೇರೆ ಬೇರೆ ಥರದ ಟೈಲ್ಸ್ಗಳು ಅವೈಲೇಬಲ್ ಇದೆ. ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಸೆರಾಮಿಕ್ ಟೈಲ್ ಅಂತ ಕರಿತೇವೆ. ಸೊ ನಾರ್ಮಲಾಗಿ ಮೋಸ್ಟ್ ಕಾಮನ್ ಟೈಪ್ ಆಫ್ ದಿ ಟೈಲಿಂಗ್ ನಾವು ಯೂಸ್ ಮಾಡ್ತಕ್ಕಂಥದ್ದು ಫ್ಲೋರಿಂಗಿಗೆ ಸೆರಾಮಿಕ್ ಟೈಲು. ಸೊ ಇದರಿಂದ ಯಾವುದರಿಂದ ಮಾಡಿರ್ತಾರೆ? ಸಿಲಿಕಾ ಮತ್ತು ಕ್ಲೇ. ಓಕೆ, ಸೊ ಅದನ್ನು ಹೈ ಟೆಂಪ್ರೇಚರ್ಲಿ ನಾವು ಮಿಕ್ಸಪ್ ಮಾಡಿದಾಗ ಏನಾಗುತ್ತೆ? ವಿ ಆರ್ ಗೆಟಿಂಗ್ ದಿ ಸೆರಾಮಿಕ್ ಟೈಲ್ಸ್. ಸೊ ಎರಡು ಥರದ ಸೆರಾಮಿಕ್ ಟೈಲ್ಗಳು ಅವೈಲೇಬಲ್ ಇದೆ. ಒಂದು ಗ್ಲೇಸ್ಡ್ ಟೈಲು ಮತ್ತು ಕ್ವಾರಿ ಟೈಲ್. ಸೊ ಗ್ಲೇಸ್ಡ್ ಟೈಲ್ಗಳಲ್ಲಿ ಗ್ಲೇಸ್ ಕೋಟಿಂಗ್ ಆಗಿರ್ತದೆ ಅಥವಾ ಗ್ಲಾಸಿ ಕೋಟಿಂಗ್ ಅದರ ಮೇಲೆ ಇರ್ತದೆ. ಸೊ ಫೈರಿಂಗ್ ಸೆರಾಮಿಕ್ ಟೈಲ್ಸ್ ಟು ಗೆಟ್ ಇನ್ ಡಿಫ್ರೆಂಟ್ ಕಲರ್ ಆ್ಯಂಡ್ ಟೆಕ್ಸ್ಚರ್. ಓಕೆ, ಸೊ ಫೈರಿಂಗ್ ಪ್ರಾಸೆಸ್ ಆದಮೇಲೆ ನಾವು ಗ್ಲೇಸಿಂಗ್ ಮಾಡ್ತೇವೆ. ಸೊ ಬೇರೆ ಬೇರೆ ಕಲರ್ ಮತ್ತು ಟೆಕ್ಸ್ಚರ್ಗಳನ್ನ ಇಂಪಾರ್ಟ್ ಮಾಡಲಿಕ್ಕೆ ಟೈಲ್ಸ್ಗಳಿಗೆ ವಿ ಆರ್ ಯೂಸಿಂಗ್ ದಿ ಗ್ಲೇಸಿಂಗ್ ಪ್ರಾಸೆಸ್. ಸೊ ಗ್ಲೇಸ್ಡ್ ಟೈಲ್ಗಳಲ್ಲಿ ನಾವು ಬೇರೆ ಬೇರೆ ಕಲರ್ ಮತ್ತು ಟೆಕ್ಸ್ಚರ್ಗಳನ್ನ
ಫೈರಿಂಗ್ ಪ್ರೊಸೆಸ್ ಮುಗಿದಾದ್ಮೇಲೆ ಏನು ಮಾಡ್ತೇವೆ, ವಿ ಆರ್ ಗೋಯಿಂಗ್ ಟು ಡೂ ದ್ಯಾಟ್. ಸೊ ಸೆರಾಮಿಕ್ ಟೈಲ್ಸ್ಗಳಲ್ಲಿ ದೀಸ್ ಟೈಲ್ಸ್ ಕಮ್ ವಿತ್ ಗುಡ್ ಸ್ಟೈಲ್ಸ್ ಆ್ಯಂಡ್ ಅವೈಲೇಬಲ್ ಇನ್ ಡಿಫ್ರೆಂಟ್ ಕಲರ್ಸ್. ಓಕೆ, ಸೊ ಬೇರೆ ಬೇರೆ ಸ್ಟೈಲ್ಸ್ ಮತ್ತು ಕಲರ್ಸ್ಗಳಲ್ಲಿ ಇದು ಅವೈಲೇಬಲ್ ಇದೆ. ಕ್ವಾರಿ ಟೈಲ್ಸ್ಗೆ ಕಂಪೇರ್ ಮಾಡಿದ್ರೆ ಸ್ಟೈನ್ ಮತ್ತು ವಾಟರ್ ರೆಸಿಸ್ಟೆನ್ಸ್ ಕೆಪಾಸಿಟಿ ಇದಕ್ಕೆ ಜಾಸ್ತಿ ಇರುತ್ತೆ. ಕ್ವಾರಿ ಟೈಲ್ಸ್ ಅಂತ ಹೇಳಿದ್ರೆ ಏನಂದರೆ ಅನ್ಗ್ಲೇಸ್ಡ್ ಟೈಲ್ಗಳು, ಅಂದರೆ ಸರ್ಫೇಸ್ ಸ್ಮೂತ್ನೆಸ್ ಇರೋದಿಲ್ಲ ಅದಕ್ಕೆ. ಸೊ ವಿಚ್ ಆರ್ ಮೋಸ್ಟ್ಲಿ ಯೂಸ್ಡ್ ಇನ್ ಪಾರ್ಕಿಂಗ್ ಲಾಟ್ಸ್. ಓಕೆ, ನಮಗೆ ಪಾರ್ಕಿಂಗ್ ಲಾಟ್ಸು ಫುಟ್ಪಾತಲ್ಲೆಲ್ಲ ಸ್ವಲ್ಪ ರಫ್ ಸರ್ಫೇಸ್ ಬೇಕಾಗ್ತದೆ. ಸೊ ಆ್ಯಂಟಿಸ್ಕಿಡ್ ಥರದ ಕ್ಯಾರೆಕ್ಟರಿಸ್ಟಿಕ್ ಇರ್ತಕ್ಕಂಥ ಟೈಲ್ಸ್ಗಳು ಬೇಕಾಗುತ್ತೆ. ಆವಾಗ ಸರ್ಫೇಸ್ ರಫ್ನೆಸ್ ಇರ್ತಕ್ಕಂಥ ಕ್ವಾರಿ ಟೈಲ್ಗಳನ್ನ ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ದೀಸ್ ಟೈಲ್ಸ್ ಕಮ್ ಇನ್ ರೆಡ್, ಗ್ರೇ, ಬ್ರೌನ್ ಕಲರ್ಸ್. ಓಕೆ, ಸೊ ರೆಡ್, ಗ್ರೇ ಮತ್ತು ಬ್ರೌನ್ ಕಲರಲ್ಲಿ ನಮಗೆ ಸಿಗ್ತವೆ. ಕಲರ್ಸ್ ಆ್ಯಂಡ್ ಕಮ್ ಇನ್ ಸ್ಕ್ವೇರ್, ರೆಕ್ಟ್ಯಾಂಗಲ್ ಮತ್ತು ಹೆಕ್ಸಗನ್ ಶೇಪ್. ಓಕೆ, ಸೊ ಕಲರು ರೆಡ್ಡು, ಬ್ರೌನ್ ಮತ್ತು ಗ್ರೇ ಕಲರಲ್ಲಿ ಸಿಗ್ತದೆ, ಮತ್ತು ಶೇಪು ಸ್ಕ್ವೇರು, ಹೆಕ್ಸಗನ್ ಮತ್ತು ರೆಕ್ಟ್ಯಾಂಗಲ್ ಶೇಪಲ್ಲಿ ಈ ಟೈಲ್ಗಳು ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಪೋರ್ಸಲೆನ್ ಟೈಲ್. So these tiles are made by using finely grained clay at a higher temperature compared to ceramic tiles. Ceramic tiles ಗಿಂತ higher temperature ಗೆ ನಾವು ಕ್ಲೇನ ಬರ್ನ್ ಮಾಡಿದಾಗ we are getting the porcelain tiles. So ಇವು dense ಇರ್ತವೆ compared to clay. So these are denser, stronger and absorb moisture better and costlier than ceramic tiles. Okay, so ಇದರಿಂದ moisture absorption ಏನಿರ್ತದೆ ಅದು compared to clay tiles ಇದಕ್ಕೆ better ಇರ್ತದೆ. ದೇ ಆರ್ ಅವೈಲೇಬಲ್ ಇನ್ ಆಲ್ ಫಿನಿಷಸ್. ಓಕೆ, ಸೊ ನಮಗೆ ಬೇರೆ ಬೇರೆ ಫಿನಿಷರ್ಸ್ ಮತ್ತು ಟೆಕ್ಸ್ಚರಲ್ಲಿ ಅವೈಲೇಬಲ್ ಇರ್ತದೆ. ಇಂಡೋರ್ ಮತ್ತು ಔಟ್ಡೋರಲ್ಲಿ ಏನು ಮಾಡ್ಬೋದು, ವಿ ಕ್ಯಾನ್ ಯೂಸ್ ದಿಸ್ ಟೈಪ್ ಆಫ್ ದಿ ಟೈಲ್. ನೆಕ್ಸ್ಟ್ ವಿಟ್ರಿಫೈಡ್ ಟೈಲ್ಸ್. ಸೊ ವಿಟ್ರಿಫಿಕೇಷನ್ ಅಂದರೆ ಇಟ್ ಈಸ್ ಡನ್ ಟು ಮೇಕ್ ದಿ ಟೈಲ್ಸ್. ಓಕೆ, ಸೊ ವಿಟ್ರಿಫಿಕೇಷನ್ ಅಂತಂದರೆ ಆ ಸರ್ಫೇಸನ್ನು ವಾಟರ್ ರೆಸಿಸ್ಟೆಂಟ್ ಮಾಡುವಂಥ ಪ್ರೋಸೆಸ್. ದೇ ಕಂಟೈನ್ ಕ್ಲೇ, ಸಿಲಿಕಾ ಮೆಟೀರಿಯಲ್ಸ್ ಆ್ಯಂಡ್ ಆರ್ ಹಾರ್ಡರ್ ದ್ಯಾನ್ ದಿ ಸೆರಾಮಿಕ್ ಮೆಟೀರಿಯಲ್ಸ್. ಸೊ ಸೆರಾಮಿಕ್ಗಿಂತ ಹಾರ್ಡ್ ಇರ್ತದೆ ವಿಟ್ರಿಫೈಡ್ ಟೈಲ್ಸು. ದೇ ಹ್ಯಾವ್ ಎ ಲೋ ವಾಟರ್ ಅಬ್ಸಾರ್ಪ್ಷನ್ ರೇಟ್. ಓಕೆ, ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇದಕ್ಕೆ ತುಂಬ ಕಡಿಮೆ ಇರುತ್ತೆ ಆ್ಯಂಡ್ ಕ್ಯಾನ್ ರಿಮೈನ್ ಇಂಟ್ಯಾಕ್ಟ್ ಟು ವೇರ್ ಆ್ಯಂಡ್ ಟೇರ್. ಯಾವುದೇ ಥರದ ವೇರ್ ಆ್ಯಂಡ್ ಟೇರ್ ಆಗಿದ್ರೂ ಕೂಡ ಈ ಟೈಲ್ಸ್ಗಳಲ್ಲಿ ಅಷ್ಟು ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರೋದಿಲ್ಲ. ವಿ ಕ್ಯಾನ್ ಫೈಂಡ್ ದ ವೇರಿಯಸ್ ಟೈಪ್ಸ್ ಇನ್ ದೀಸ್ ಲೈಕ್ ಗ್ಲೇಸ್ಡ್ ವಿಟ್ರಿಫೈಡ್ ಟೈಲ್ಸ್. ಓಕೆ, ಸೊ ಬೇರೆ ಬೇರೆ ವೆರೈಟೀಸ್ ಆಫ್ ಟೈಲ್ಸ್ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಗ್ಲೇಸ್ಡ್ ವಿಟ್ರಿಫೈಡ್ ಟೈಲ್ಸ್ ಇದೆ, ಪೋರ್ಸಲೆನ್ ವಿಟ್ರಿಫೈಡ್ ಟೈಲ್ಸ್ ಇದೆ, ಮತ್ತು ಡಬಲ್ ಚಾರ್ಜ್ ವಿಟ್ರಿಫೈಡ್ ಟೈಲ್ಸ್ ಅಂತಿದೆ. ಸೊ ವಿಚ್ ಆರ್ ಡಿಫ್ರೆಂಟ್ ಫ್ರಮ್ ಒನ್ ಅನದರ್ ಇನ್ ಥಿಕ್ನೆಸ್, ಸ್ಟೈಲ್ ಆ್ಯಂಡ್ ಕಲರ್. ಓಕೆ, ಸೊ ಪ್ರತಿಯೊಂದರದ ಕಲರು, ಥಿಕ್ನೆಸ್ಸು, ಸ್ಟೈಲು ಬೇರೆ ಬೇರೆಯೇ ಇರ್ತದೆ. ಸೊ ನಮ್ಮ ಸೆಲೆಕ್ಷನ್ಗೆ ತಕ್ಕ ಹಾಗೆ ವಿ ಕ್ಯಾನ್ ಗೋ ಫಾರ್ ಡಿಫ್ರೆಂಟ್ ಟೈಲ್ಸ್, ಟೆಕ್ಸ್ಚರ್ಸ್. ಸೊ ನೆಕ್ಸ್ಟ್ ಗ್ಲಾಸ್ ಟೈಲ್ಸ್. ಓಕೆ, ದೀಸ್ ಟೈಲ್ಸ್ ಆರ್ ಮೇಡ್ ಯೂಸಿಂಗ್ ಸ್ಯಾಂಡ್ ಆ್ಯಂಡ್ ರೀಸೈಕಲ್ಡ್ ಗ್ಲಾಸ್. ಓಕೆ, ಗ್ಲಾಸನ್ನು ರೀಸೈಕಲ್ ಮಾಡಿ ಅದನ್ನ ಸ್ಯಾಂಡ್ನ ಜೊತೆಗೆ ಮಿಕ್ಸಪ್ ಮಾಡಿ ನಾವು ಗ್ಲಾಸ್ ಟೈಲ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಸೊ ವಿಚ್ ವಿಲ್ ಬಿ ಮೋರ್ ಎಕೋ ಫ್ರೆಂಡ್ಲಿ ಬಿಕಾಸ್ ಗ್ಲಾಸನ್ನು ವೇಸ್ಟ್ ಮೆಟೀರಿಯಲ್ ಆಗಿ ನಾವೇನು ಡಂಪ್ ಮಾಡಿರ್ತೇವೆ ಆ ಗ್ಲಾಸ್ನ ಯೂಸ್ ಮಾಡ್ಕೊಂಡು ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದಿ ಗ್ಲಾಸ್ ಟೈಲ್ಸ್. ಸೊ ದೀಸ್ ಟೈಲ್ಸ್ ಡಿಸೈನ್ಸ್ ಆರ್ ಮೋಸ್ಟ್ಲಿ ಯೂಸ್ ಫಾರ್ ಡೆಕೋರೇಟಿಂಗ್ ವಾಲ್ಸ್ ಇನ್ ಲಿವಿಂಗ್ ರೂಮ್ಸ್. ಓಕೆ, ಲಿವಿಂಗ್ ರೂಮ್ಸ್ಗಳಲ್ಲಿ ಯೂಸ್ ಮಾಡ್ತೇವೆ, ಕಿಚನಲ್ಲಿ ಯೂಸ್ ಮಾಡ್ಬೋದು, ಮತ್ತು ಬಾತ್ರೂಮ್ಗಳಲ್ಲಿ ವಿ ಕ್ಯಾನ್ ಯೂಸ್ ದಿಸ್. ಸೊ ಬಿಕಾಸ್ ಆಫ್ ಪಾಪ್ಯುಲಾರಿಟಿ, ಓಕೆ, ನಾರ್ಮಲ್ ಆಗಿ ಎಕ್ಸ್ಪೆನ್ಸಿವ್ ಪ್ಲೇಸಸ್ ಅಥವಾ ಹೋಟೆಲ್ಸ್ಗಳಲ್ಲಿ, ಪ್ಯಾಲೇಸ್ ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಲ್ಲಿ, ಮತ್ತು ನಮಗೆ ರೂಮಲ್ಲಿ ಬ್ರೈಟ್ನೆಸ್ ತುಂಬ ಜಾಸ್ತಿ ಬೇಕು ಅನ್ನೋ ಕಡೆಗಳಲ್ಲಿ ಏನು ಮಾಡ್ತೇವೆ, ವಿ ಆರ್ ಹ್ಯಾವಿಂಗ್ ದಿಸ್ ಟೈಪ್ ಆಫ್ ದಿ ಅರೇಂಜ್ಮೆಂಟ್. ಸೊ ಸ್ಟೇನ್ ಅಥವಾ ಕಲೆ ಉಳಿಯೋದಿಲ್ಲ, ಫೇಡಿಂಗ್ ಕೂಡ ಆಗೋದಿಲ್ಲ, ಅಥವಾ ಶೇಡ್ ಆಗುವಂಥದ್ದು ಕಡಿಮೆ ಇರ್ತದೆ. ಆ ಉದ್ದೇಶಕ್ಕಾಗಿ ಗ್ಲಾಸ್ ಟೈಲ್ಸ್ಗಳನ್ನ ನಾವು ಮೇಜರಾಗಿ ನಮಗೆ ಎಲ್ಲೆಲ್ಲಿ ಹೋಟೆಲ್ಸ್ಗಳಲ್ಲಿ, ಪ್ಯಾಲೇಸ್ಗಳಲ್ಲಿ ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಲ್ಲಿ ಎಲ್ಲಿ ನಮಗೆ ಎಸ್ಥೆಟಿಕ್ ಅಪಿಯರೆನ್ಸನ್ನು ಇಂಪ್ರೂವೈಸ್ ಮಾಡುವಂಥ ರಿಕ್ವೈರ್ಮೆಂಟ್ ಇರುತ್ತೆ ಅಲ್ಲೆಲ್ಲ ನಾವು ಗ್ಲಾಸ್ ಟೈಲ್ಸ್ಗಳನ್ನ ವಿ ಕ್ಯಾನ್ ಯೂಸ್. ನೆಕ್ಸ್ಟ್ ಡಿಜಿಟಲ್ ಟೈಲ್ ಅಂತ ಕರಿತೇವೆ. ಡಿಜಿಟಲ್ ಟೈಲ್ ಅಂತಂದರೆ ಏನು ಮಾಡ್ತೀವಿ ಅಂದರೆ ಡಿಜಿಟಲ್ ಪ್ರಿಂಟಿಂಗ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಹೈ ರೆಸೊಲ್ಯೂಷನ್ ಇಮೇಜಸ್ಗಳನ್ನ ನಾವು ಗ್ಲೇಸ್ಡ್ ಟೈಲ್ ಸರ್ಫೇಸ್ನ ಮೇಲೆ ಪ್ರಿಂಟ್ ಮಾಡ್ತೇವೆ. ಸೊ ಎಲ್ಲ ಗ್ಲೇಸ್ಡ್ ಟೈಲ್ಸ್ಗಳಲ್ಲೂ ಈ ಟೆಕ್ನಾಲಜಿನ ಯೂಸ್ ಮಾಡಿ ಈಗಿನ ದಿನಗಳಲ್ಲಿ ವಿ ಆರ್ ಹ್ಯಾವಿಂಗ್ ಎ ಕ್ರಿಯೇಟಿವ್ ಅಪಿಯರೆನ್ಸ್ನ ಕೊಡುವಂಥದ್ದನ್ನು ಮಾಡ್ತಾ ಇದ್ದೇವೆ. ಸೊ ಡಿಜಿಟಲ್ ಟೈಲ್ಸ್ ಅಂತಂದರೆ ಹೈ ರೆಸೊಲ್ಯೂಷನ್ ಇಮೇಜನ್ನು ಟೈಲ್ಸ್ನ ಮೇಲೆ ಪ್ರಿಂಟ್ ಮಾಡ್ತಕ್ಕಂಥ ಟೆಕ್ನಾಲಜಿಗೆ ನಾವು ಡಿಜಿಟಲ್ ಪ್ರಿಂಟಿಂಗ್ ಟೆಕ್ನಾಲಜಿ ಅಂತ ಕರಿತೇವೆ. ಆ ಥರ ಮ್ಯಾನುಫ್ಯಾಕ್ಚರ್ ಆದಂಥ ಟೈಲ್ಗಳಿಗೆ ಡಿಜಿಟಲ್ ಟೈಲ್ಸ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಈಸ್ ಮೊಸಾಯಿಕ್ ಟೈಲ್. ಸೊ ದೀಸ್ ಆರ್ ನಾಟ್ ಪರ್ಟಿಕ್ಯುಲರ್ಲಿ ಟೈಲ್ಸ್. ಓಕೆ, ಸೊ ಅರೇಂಜ್ಮೆಂಟ್ ಆಫ್ ಟೈಲ್ಸನ್ನು, ಸಣ್ಣ ಸಣ್ಣ ಶೇಪ್ನ, ಸೈಜ್ನ ಟೈಲ್ಸ್ಗಳನ್ನ ನಾವು ವಾಲ್ಸ್ನ ಮೇಲೆ ಜೋಡಿಸ್ತಾ ಹೋಗ್ತೇವೆ. ಅದನ್ನು ನಾವು ಮೊಸಾಯಿಕ್ ಅಂತ ಕರಿತೇವೆ. ದೀಸ್ ಆರ್ ಅರೇಂಜ್ಡ್ ಲೇಯರ್ ಬೈ ಲೇಯರ್ ಆನ್ ದಿ ಔಟ್ಸೈಡ್ ವಾಲ್ ಫಾರ್ ಡೆಕೋರೇಟಿವ್ ಅಪಿಯರೆನ್ಸ್. ಓಕೆ, ಸೊ ಡೆಕೋರೇಟಿವ್ ಅಪಿಯರೆನ್ಸ್ಗೆ ಅಥವಾ ಡೆಕೋರೇಷನ್ ಪರ್ಪಸ್ಗಾಗಿ ಅಥವಾ ಎಸ್ಥೆಟಿಕ್ ಅಪಿಯರೆನ್ಸ್ನ ಇಂಪ್ರೂವೈಸ್ ಮಾಡುವಂಥ ಉದ್ದೇಶಕ್ಕೆ ಈ ಮೊಸಾಯಿಕ್ ಟೈಲ್ಗಳನ್ನ ಎಕ್ಸ್ಟರ್ನಲ್ ಸರ್ಫೇಸ್ ಆಫ್ ದಿ ಬಿಲ್ಡಿಂಗ್ನ ಮೇಲೆ ನಾವು ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ವಿ ವಿಲ್ ಸಿ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ರಿಲೇಟೆಡ್ ಟು tiles. So formerly the dashed flooring was not favored because of bad smell and ugly color of asphalt, brick, concrete, cork. So as the answer is readily available, asphalt flooring was not used
ಅಥವಾ ಫೇವ್ರೇಟ್ ಆಗಿರಲಿಲ್ಲ. ಯಾವ ಕಾರಣಕ್ಕೆ ಅಂತಂದರೆ ನ್ಯಾಚುರಲ್ ಆಸ್ಫಾಲ್ಟನ್ನು ಬಿಟುಮಿನ್ ಮತ್ತು ಆಸ್ಬಾಸ್ಟಸ್ ಫೈಬರ್ನ ಯೂಸ್ ಮಾಡಿ ನಾವು ಈ ಟೈಲ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೇವೆ. ಸೊ ದೀಸ್ ಆರ್ ಅವೈಲೇಬಲ್ ಇನ್ ಡಿಫ್ರೆಂಟ್ ಸೈಜ್ ಮತ್ತು ವೆರೈಟೀಸಲ್ಲಿ ಅವೈಲೇಬಲ್ ಇದೆ. ಸೊ ಅದರಿಂದಾಗಿ ನಾರ್ಮಲಾಗಿ ಅದರಲ್ಲಿ ಏನು ಸ್ಮೆಲ್ ಇರ್ತದೆ ಆ ಸ್ಮೆಲ್ಲಿಂದಾಗಿ ನಾವು ಈ ಟೈಲ್ಸ್ಗಳನ್ನ ಬಳಕೆ ಮಾಡೋದನ್ನು ಅವಾಯ್ಡ್ ಮಾಡ್ತಾ ಇದ್ವಿ. ಡ್ಯಾಶ್ ಫ್ಲೋರಿಂಗ್ ಈಸ್ ಅವೈಲೇಬಲ್ ಇನ್ 2 ಫಾರ್ಮ್ಸ್, ನೇಮ್ಲಿ ಟೈಲ್ಸ್ ಆ್ಯಂಡ್ ಕಾರ್ಪೆಟ್, marble, plastic, rubber, cork. Answer is D, cork. The natural cork is the outer bark of the cork oak tree. So oak tree ಇಂದ ನಾವು ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ. The cork tiles which are manufactured from high grade cork bark available in standard size with varying shades and different thickness. Okay, so ಏನು cork flooring ಇದೆ ಇದು it's available in 2 forms, namely tiles and carpet. So dash flooring material is used when it is desired to transmit light to the floor below or to admit light to the basement from the upper floor. Linoleum, magnesite, glass, marble. So we are using glass flooring. So the structural glass is available in the form of tiles or slab or bricks. So ಇದನ್ನು ನಾವೇನು ಮಾಡ್ಬೋದು, ಫ್ಲೋರಿಂಗಲ್ಲಿ ಬಳಕೆ ಮಾಡೋ ಮೂಲಕ ನಮಗೆ ಲೈಟ್ ಏನಿದೆ ಅದು ಲೋವರ್ ಫ್ಲೋರ್ಗಳಿಗೆ ರೀಚ್ ಆಗೋ ಥರ ಏನು ಮಾಡ್ಬೋದು, ವಿ ಕ್ಯಾನ್ ಡೂ ದಿ ಅರೇಂಜ್ಮೆಂಟ್. ಆ ಉದ್ದೇಶಕ್ಕಾಗಿ glass flooring is the correct answer. So dash flooring material is a mixture of linseed oil, gums and resins, pigments, wood flour, cork dust and other filling materials. Linoleum, muram, plastic, magnesite. So the correct answer is A, linoleum. So linoleum another, it should be laid on an effective damp proof course. So it's an attractive flooring material, so which is cheap, durable and which is having a good appearance. So and it is moderately warm, so it reduces the noise to a considerable extent. Okay, so it is used in residential building, restaurants, railway, public and transport buses. Okay, so flooring material ಏನಿದೆ linoleum ಇಂದ ಪ್ರಿಪರೇಷನ್ ಮಾಡಿದಂಥ ಫ್ಲೋರಿಂಗ್ ಮೆಟೀರಿಯಲು, ಇಟ್ಸ್ ಅ ಮಿಕ್ಸ್ಚರ್ ಆಫ್ linseed oil, gums and resins and pigments and wood flour, cork dust. Okay, ಎಲ್ಲ ಮೆಟೀರಿಯಲ್ನ ಸೇರಿಸಿ ಸಿಗ್ತಕ್ಕಂಥದ್ದಕ್ಕೆ ಲಿನೋಲಿಯಂ ಅಂತ ಕರೀತೇವೆ. So dash flooring is known as composition flooring or jointless flooring. Muram, rubber, magnesite, stone. So magnesite flooring is known as composition flooring or jointless flooring anta karitare. So magnesite flooring material can be laid over stone, concrete or wooden floor. Okay, ee ashtu floor gala mele lay madabodu. A bituminous paint should be provided on the metal surface coming in contact with this flooring material. So this flooring material is cheap and it can be laid over rough surface. Okay, so composition flooring material ಅಂತ ಯಾವುದಕ್ಕೆ ಕರಿತೀವಿ ಅಂತಂದರೆ ವಿಲ್ ಕಾಲ್ ಇಟ್ ಆಸ್ ಮ್ಯಾಗ್ನೆಸೈಟ್ ಫ್ಲೋರಿಂಗಿಗೆ ಜಾಯಿಂಟ್ಲೆಸ್ ಫ್ಲೋರಿಂಗ್ ಮೆಟೀರಿಯಲ್ ಅಂತ ಕರಿತೇವೆ. ದ ಡ್ಯಾಶ್ ಇಸ್ ದಿ ಚೀಪೆಸ್ಟ್ ಫ್ಲೋರಿಂಗ್ ಮೆಟೀರಿಯಲ್ ಆ್ಯಂಡ್ ಕ್ಯಾನ್ ಬಿ ಓನ್ಲಿ ಅಡಾಪ್ಟೆಡ್ ಫಾರ್ ಗ್ರೌಂಡ್ ಫ್ಲೋರ್, ರಬ್ಬರ್, ಪ್ಲಾಸ್ಟಿಕ್, ಸ್ಟೋನ್, muram. So muram is the cheapest flooring material and can be used only for ground floor. So disintegrated rock ಏನಿರ್ತದೆ ಅದನ್ನ ನಾವು muram ಅಂತ ಕರಿತೇವೆ. So with binding material ಏನು ಮಾಡ್ಬೋದು, we can use it for the flooring in the ground floor only. Dash flooring is just similar to muram flooring except that mud is used in place of muram. Mud flooring, muram flooring, stone flooring, plastic flooring. Mud flooring ಏನಿದೆ ಅದು muram flooringiಗೆ ಸಿಮಿಲರ್ ಆಗಿರುತ್ತದೆ. ಸೊ ಅಲ್ಲಿ ಏನು ಮಾಡ್ತೀವಿ, muramನ ಬದಲಾಗಿ ನಾವು ಮಡ್ ಅನ್ನೋ ಮೆಟೀರಿಯಲ್ನ ಯೂಸ್ ಮಾಡ್ತಾ ಇರ್ತೇವೆ. ಸೊ dash flooring material is called polyvinyl chloride and it is fabricated in form of tiles, all different sizes and various colors and shades. So rubble, plastic, rubber, stone. So plastic flooring material ಏನಿದೆ ಅದನ್ನ polyvinyl chloride ಅಂತ ಕರಿತೇವೆ. ಸೊ PVC flooring is resilient, smooth and good looking. ಸೊ ಈಸಿಯಾಗಿ ಅದನ್ನ ಕ್ಲೀನ್ ಮಾಡ್ಬೋದು, ಮತ್ತು ಕಾಸ್ಟ್ ಜಾಸ್ತಿ ಆದರೂ ಕೂಡ ಏನು ಮಾಡ್ಬೋದು, ವಾಟರ್ನ ಅದು ರೆಸಿಸ್ಟ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಅ flooring purpose. Dash flooring material is a mixture of raw rubber fillers such as fiber, cork, etc. and pigments, plastic, rubber, stone, mud. So the answer is B, rubber. Rubber flooring can be laid over any smooth or dry surface. So rubber flooring na ನಾವು smooth surface ಅಥವಾ dry surface na ಮೇಲೆ lay ಮಾಡಬಹುದು. So dash is used for skirting around the bathtubs and mosaic, sandstone, travertine, granite, onyx. Okay, so the correct answer is onyx has a creamy pearl like look. So normally it is used for skirting around the bathtubs and mosaics. So this is the
explanation regarding the different types of flooring and wall tiles. So wall tiles are majorly used in bathrooms, toilets, kitchens, all of the above. Okay, so wall tiles are normally used in bathroom areas, toilet areas and kitchen areas. Wherever there are wet areas, we are going to have the tiles. So these are the reference materials that we have used for our presentation. Thank you.